व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सकीर्ण विवादिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः यं प्रौरजन्तमनुपेतमपेतकृत्यं द्वैपायनो विरहकाग्रहाजुभाव पुत्रेति तन्मयतया तरगोपिनीनुभूतं सर्वभूतमयं मुनिमानतोऽस्मि सालङ्कारककाव्यनाटककलाकाणादपातञ्जल त्रय्यर्थस्मृतिजैविनीय कविता सङ्गीतपारङ्गतः विप्रक्षत्रविडङ्गजातमुखदानिकप्रजासेवितः श्रीमत्सद्गुरुराघवेन्द्रयतिराट्टुव्याक्षिणं मङ्गलम् तपस्वाध्याय शुश्रूषा कृष्णपूजारतमुनिं विश्वेशविश्रुतं वन्दे परिव्राट्चक्रवर्तिनम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् येनाहमिह दुर्मार्गात् उद्धृत्याभिनिवेशितः सम्यक् श्रीवैष्णवे मार्गे पूर्णप्रज्ञं नमाम्यहम् श्रीगुरुभ्यो नमः ಮಧ್ವಾಚಾರ್ಯರು ಅದೃಶ್ಯರಾದಂತಹ ಈ ಒಂದು ದಿನವನ್ನು ನಾವೆಲ್ಲ ಮಧ್ವನ ಬಲಿ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಧ್ವರ ಅನುಗ್ರಹಕ್ಕೆ ಪಾತ್ರರಾಗುವ ಉದ್ದೇಶದಿಂದ ಅನೇಕ ಕಾರ್ಯಗಳನ್ನು ಒಳಗೊಂಡಿರ್ತೇವೆ. ನಾವು ಹೋಮಾದಿಗಳನ್ನು ಮಾಡ್ತೇವೆ, ಪ್ರದಕ್ಷಿಣ ನಮಸ್ಕಾರ ಮಾಡ್ತೇವೆ, ಅಷ್ಟೋತ್ತರ ಪಾರಾಯಣ ಮಾಡ್ತೇವೆ, ಅಭಿಷೇಕವನ್ನು ಮಾಡ್ತೇವೆ, ಪ್ರಸಾದ ಸ್ವೀಕಾರವನ್ನು ಮಾಡ್ತೇವೆ, ಜೊತೆಗೆ ಉಪನ್ಯಾಸವನ್ನು ಕೂಡ ಶ್ರವಣ ಮಾಡ್ತೇವೆ. ಒಟ್ಟಾರೆ ನೀವು ಇಷ್ಟೇ ಕಾರ್ಯವನ್ನು ಮಾಡಿ ಅದರಿಂದ ನಾವು ಆಚಾರ್ಯ ಮಧ್ವರ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದೇವೆ ಅನ್ನೋದು ತುಂಬಾ ಪ್ರಬಲವಾಗಿ ಮಧ್ವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅನುಕೂಲ ಮಾಡಿಕೊಳ್ಳುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಿನ್ನೆಯಿಂದ ನಾವು ಆಚಾರ್ಯ ಮಧ್ವರ ಮಹಿಮೆ, ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ. ನಾವು ಅನೇಕ ಬಾರಿ ಮಧ್ವರ ಒಂದು ಜೀವನ ಚರಿತ್ರೆಯನ್ನು ಶ್ರವಣ ಮಾಡಿರ್ತೇವೆ. ಹೆಚ್ಚಾಗಿ ಬಾಲ್ಯಾವಸ್ಥೆಯಲ್ಲಿ ಏನು ನಡೆದಿರುತ್ತೆ ಅನ್ನೋದನ್ನು ಹೆಚ್ಚು ಗಮನಿಸಿರ್ತೇವೆ. ಅನಂತರದಲ್ಲಿ ಮಧ್ವಾಚಾರ್ಯ ಮಾಡಿದಂತಹ ಕಾರ್ಯಗಳನ್ನು ಹೆಚ್ಚಾಗಿ ಗಮನಿಸಿರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರ ಬಾಲ್ಯಾವಸ್ಥೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ಸ್ಮರಣೆ ಮಾಡಿಕೊಂಡು ಮುಂದಿನ ಅಂಶಗಳನ್ನು ನಾವು ಇವತ್ತು ಗಮನಿಸೋಣ. ನಾವು ನಿನ್ನೆ ಗಮನಿಸಿದ ಹಾಗೆ ಮಧ್ವಾಚಾರ್ಯರಿಗೆ ಮೊದಲು ಇಟ್ಟಂತಹ ಹೆಸರು ವಾಸುದೇವ ಅಂತ. ವಾಸುದೇವನನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿರೋದ್ರಿಂದಾಗಿ ಅವರನ್ನು ವಾಸುದೇವ ಅಂತ ಹೆಸರಿಟ್ಟರು. ಅನ್ವರ್ಥ ಅಂತ ದೇವತೆಗಳೆಲ್ಲ ಅನುಮೋದಿಸಿದ್ರು, ಒಪ್ಪಿಕೊಂಡವರು ಕೂಡ ಅಂತ ಕೇಳಿದ್ರು. ಒಂದು ಸರ್ತಿ ವಾಸುದೇವ ಪುಟ್ಟ ಬಾಲಕನಾಗಿದ್ದಾನೆ. ಅವನಿಗೆ ಕುಡಿಯಲಿಕ್ಕೆ ಹಾಲು ಬೇಕು ಅಂತ ಮಧ್ಯಗೇಹ ಭಟ್ಟರೇನಿದ್ದಾರೆ ಅವರು ಒಬ್ಬರು ಮನೆಗೆ ಹೋಗಿ ಹಾಲನ್ನು ಕೇಳಲಿಕ್ಕೆ ಅಂತ ಬಂದಿದ್ದಾರೆ. ಆಗ ಹಾಲನ್ನ ಕೊಡುವಂತಹ ವ್ಯಕ್ತಿ ಏನಿದ್ದಾನೆ, ಬರೀ ಹಾಲನ್ನ ಏನು ತೆಗೆದುಕೊಳ್ತೀರಾ ನೀವು, ನಿಮಗೆ ಒಂದು ಹಸುವನ್ನೇ ದಾನ ಮಾಡ್ತೇನೆ ಅಂತಂದು. ನೋಡಿ, ವಾಸುದೇವನ ಹಾಲು ಕುಡಿಯುವಿಕೆ ಎನ್ನುವಂಥ ಅಂಶ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾನವನ್ನು ಮಾಡಿದ್ದಾರೆ. ನಡೆಯಲಾಯರು ಅಂತ ಕರೀತಾರೆ. ಹೀಗೆ ದಾನ ಮಾಡಿದ್ದಕ್ಕೆ ಅವನಿಗೇನು ಫಲ ಬಂತು ಅನ್ನೋದನ್ನು ಅರಣ್ಯ ಪಂಡಿತಾಚಾರ್ಯ ಹೇಳ್ತಾರೆ. ಪಾತುಂ ಪಯಾಂಸಿ ಶಿಶರೇಖಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತುಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ದಾನ ಮಾಡಿದಂಥ ವ್ಯಕ್ತಿಗೆ ಏನು ಫಲ ದೊರಕಿದೆ ಅಂತಂದ್ರೆ ಸ್ವಸುತ ಸೂನುತಯ ಪ್ರಜಾತಃ. ಮುಂದೆ ಅವನು ಮರಣ ಹೊಂದಿದ ನಂತರದಲ್ಲಿ ಅವನ ಮನೆಯಲ್ಲೇ ಅವನು ಹುಟ್ಟಿದ್ದಾನೆ. ಅಂದ್ರೆ ಅವನ ಮಗನಿಗೆ ಮಗನಾಗಿ ಹುಟ್ಟಿದ್ದಾನೆ. ಇದು ಆಚಾರ್ಯರಿಗೆ ಬಾಲಕನಾಗಿದ್ದಾಗ ವಾಸುದೇವನಿಗೆ ಗೋದಾನ ಮಾಡಿರುವವರ ಫಲ ಅಂತಂದ. ಸ್ವಸುತ ಸೂನುತಯ ಪ್ರಜಾತಃ. ಬರೀ ಇಷ್ಟು ಮಾತ್ರ ಕೇಳಿರ್ತೀವಿ ನಾವು. ಅವ್ರ ಮನೆಯಲ್ಲಿ ಅವರು ಹುಟ್ಟಿದ ಅನ್ನೋದಲ್ಲಿ ವಿಶೇಷ, ನಿಜವಾಗ್ಲೂ ವಿಶೇಷ. ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗದೇನೆ ಏನ್ ದಾನ ಮಾಡಿದಂತಹ ವ್ಯಕ್ತಿ ಮಗುವಾಗಿ ಹುಟ್ಟಿದ್ನಲ್ವ, ಅವನು
ಆಚಾರ್ಯವದ್ಧರ ಶಿಷ್ಯರಾಗಿ ಆಚಾರ್ಯವದ್ಧರಿಂದ ಜ್ಞಾನಾಮೃತವನ್ನು ಪಡೆದು ಮೋಕ್ಷಕ್ಕೆ ಹೋದ. ಇದು ಪ್ರಧಾನವಾಗಿ ಗಮನಿಸಬೇಕು. ಕೊಟ್ಟದ್ದು ಹಾಲನ್ನ, ಪಡೆದದ್ದು ಅಮೃತವನ್ನ. ಇದು ವಿಶೇಷ. ಹೀಗೆ ಈ ಮಾತನ್ನ ನಾರಾಯಣ ಪಂಡಿತಾಚಾರ್ಯರು ಸ್ಮರಣೆ ಮಾಡ್ತಾ ಹೇಳ್ತಾರೆ. ದಾನಂ ಧ್ರುವಂ ಫಲತಿ. ದಾನ ಏನು ಕೊಡ್ತೇವೆ ಅದು ಖಂಡಿತವಾಗಿಯೂ ಫಲ ಕೊಟ್ಟೇ ಕೊಡುತ್ತೆ. ಹೇಗೆ ಅಂದ್ರೆ ಪಾತ್ರ ಗುಣಾನುಕೂಲ್ಯ, ಪಾತ್ರರನ್ನ ಗಮನಿಸಿ ದಾನ ಕೊಡಬೇಕು ಅಂತ ಇದೆ. ಕೆಲವು ಕಡೆ ಒಂದು ಕಥೆ ನಾವು ಕೇಳ್ತೇವೆ. ಏನಾಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ದಾನ ಮಾಡ್ತಾ ಇದ್ದ. ಪ್ರತಿನಿತ್ಯ ದಾನ, ಅವನ ಜೀವನ ಪೂರ್ತಿ ದಾನವನ್ನು ಮಾಡ್ತಾನೆ. ಇದೇ ಧರ್ಮಾಚರಣೆ ಅಂತ ಅಂದುಕೊಂಡ ಅವನು. ದಾನಂದದ್ಯ ಸ್ವಹಸ್ತೇನ, ದಾನ ಕೊಡುವಾಗ ತಮ್ಮ ಕೈಯಿಂದ ದಾನ ಮಾಡಬೇಕು ಅಂತೆಲ್ಲ ಧರ್ಮಶಾಸ್ತ್ರಗಳ ಮಾತಿದ್ದಾರೆ. ದಾನ ಮಾಡ್ತಾ ಹೋದ. ಕೊನೆಗೆ ಅವನು ಮರಣ ಬಂತು. ಮರಣ ಬಂದ ಮೇಲೆ ಅವನು ನಿರೀಕ್ಷೆ ಇಟ್ಕೊಂಡ. ಅವನು ಜೀವನ ಪೂರ್ತಿ ನಾನು ದಾನ ಮಾಡಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿಷ್ಣು ದೂತರು ಬರ್ತಾರೆ. ಬಂದದ್ದು ಯಮದೂತರು. ಯಮದೂತರು ಬಂದು ಇವನ ಕಿಂಕರನಿಂದ ಚೆನ್ನಾಗಿ ಪೆಟ್ಟನ್ನು ಕೊಟ್ಟು ಕರ್ಕೊಂಡು ಹೋದ. ಅಲ್ಲ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೀವ್ಯಾಕೆ ಬಂದ್ರಿ ಅಂತ ಕೇಳಿದ. ನಾನು ದಾನ ಮಾಡಿದ್ದೀನಿ. ದಾನ ಮಾಡಿರೋದಕ್ಕೆ ಒಳ್ಳೆ ಲೋಕಗಳು, ಸ್ವರ್ಗಾದಿ ಲೋಕಗಳೆಲ್ಲ ದೊರಕಬೇಕು. ನೀವು ನನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಯಾಕೆ? ದಾನ ಮಾಡಿದ್ದಿ ನಿಜ, ಆದರೆ ನೀನು ಯಾರಿಗೆ ದಾನ ಮಾಡಿದ್ದೆ ಅನ್ನೋದು ಪ್ರಧಾನವಾಗಿ ಗಮನಿಸಬೇಕು. ನಾವು ಕೊಡುವಂಥ ದಾನ ಏನಿದೆ ಅದು ಎಲ್ಲಿ ವಿನಿಯೋಗಿಸುತ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಯಾರು ಮದ್ಯಪಾನ ಮಾಡುವಂತಹ ವ್ಯಕ್ತಿ ಒಂದು ದಾನ ಕೊಡ, ನಾವು ಕೊಟ್ಟಂತಹ ಹಣವನ್ನು, ದಾನದ ರೂಪದಲ್ಲಿ ಕೊಟ್ಟಂತಹ ಹಣ ಏನಿದೆ, ದಕ್ಷಿಣೆ ಏನಿದೆ, ಅದನ್ನು ಅವನು ಮದ್ಯಪಾನಕ್ಕಾಗಿ ಮೀಸಲಿಟ್ಟ ಅಂತಂದ್ರೆ ಅವನು ಮಾಡುವಂತಹ ಪಾಪದಲ್ಲಿ ನೀವು ಭಾಗಿಗಳಾಗ್ತೀರಿ ಅಂತ. ಹಾಗಾಗಿ ದಾನ ಕೊಡುವಾಗ ಎಷ್ಟು ಎಚ್ಚರದಿಂದ ಇರಬೇಕು ಅನ್ನೋದನ್ನೆಲ್ಲ ಸಂಗ್ರಹ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಒಂದೇ ಮಾತಲ್ಲಿ ಹೇಳ್ತಾರೆ, ಪಾತ್ರ ಗುಣಾನುಕೂಲ್ಯ. ಪಾತ್ರರನ್ನ ಗಮನಿಸಿ ಫಲ ಅನ್ನೋದು ನಾವು ಪಡಿತೇವೆ. ಒಳ್ಳೆ ಫಲ ಇದ್ರೆ ನಾವು ಒಳ್ಳೆ ದಾನವನ್ನು ಮಾಡಿದ್ದೇವೆ ಅಂತ ಅರ್ಥ. ಕೆಟ್ಟ ಫಲ ಏನಾದರೂ ನಮ್ಗೆ ದೊರಕಿದೆ ಅಂದರೆ ದುಷ್ಟ ಜನರಿಗೆ ದಾನ ಮಾಡಿದ್ದೇವೆ ಅಂತ. ಹೀಗಾಗಿ ದಾನ ಕೊಡುವಾಗ ತುಂಬ ಎಚ್ಚರದಿಂದ ಇರಬೇಕು ಅಂತ ನಮಗೆ ಚೆನ್ನಾಗಿ ಹೇಳಿದ್ದಾರೆ. ಹೀಗೆ ಬಾಲಕನಾಗಿದ್ದ ಅನೇಕ ಬಾಲಲೀಲೆಗಳು ಅಕ್ಷರಾಭ್ಯಾಸದ ಸಮಯದಲ್ಲಿ ಎಂಥ ವಿಶಿಷ್ಟವಾಗಿರ್ತಕ್ಕಂಥ ಲೀಲೆ ತೋರಿಸಿದ್ದಾರೆ. ಒಮ್ಮೆ ಅಂತೂ ಎತ್ತಿನ ಬಾಲವನ್ನು ಹಿಡಿದು ನೇರವಾಗಿ ಕಾಡಿಗೆ ಹೋಗ್ಬಿಟ್ಟಿದ್ದಾರೆ. ಮನೆಯಲ್ಲಿರೋರಿಗೆ ಏನು ವಿಷಯ ಗೊತ್ತಿಲ್ಲ, ಎಲ್ಲ ಕಡೆ ಹುಡುಕಿರುತ್ತೆ, ಎಲ್ಲ ಕಡೆ ಹುಡುಕಿದ್ರು. ಬಾವಿಯಲ್ಲಿ ಬಿದ್ದಿದ್ದಾನ ಅಂತ ನೋಡಿದ್ದಾರೆ. ಆಗಿನ ಕಾಲದಲ್ಲಿ ಮಕ್ಕಳೆಲ್ಲ ಹೇಗಿದ್ರು ಅಂತ ಗೊತ್ತು. ಈಗಿನ ಕಾಲದಲ್ಲಿ ಯಾರು ಮನೇನು ಬಾವಿ ಇರೋದೇ ಕಡಿಮೆ ಬಿಡಿ, ಮೊದಲೇ ಮಾತು. ಇದ್ರೂ ಬಾವಿ ಹತ್ರ ಹೋಗಿ ಬಿಡೋದೇ ಇಲ್ಲ ತಂದೆ ತಾಯಿಗಳು. ಯಾಕಂದ್ರೆ ಬೆಳಗ್ಗೆ ಶಾಲೆ ಕಳಿಸಿರ್ತಾರೆ, ಮಧ್ಯಾಹ್ನ ಬಂದ ಕೂಡಲೇ ಟ್ಯೂಷನ್ನು ಅದು ಇದು ಅಂತ ಒಟ್ಟಾರೆ ಅವ್ರಿಗೆ ಬ್ಯುಸಿ ಆಗಿ ಇರೋ ಹಾಗೆ ಮಾಡಿಬಿಟ್ಟಿರ್ತಾರೆ. ಆಗಿನ ಕಾಲದಲ್ಲಂತೂ ಮನೆಯ ವಾತಾವರಣದಲ್ಲೆಲ್ಲ ಬಾವಿಯಲ್ಲೇ ಇಟ್ಕೊಂಡಿದ್ರು. ಬಾವಿಯೆಲ್ಲ ಬಿದ್ದಿದ್ದಾನ ಅಂತ ಗಮನಿಸಿದ್ರು. ಮತ್ತಿಗೆ ಹೇಳ್ಬಿಟ್ರು, ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಕೆಲವು ಬಾರಿ ನಾವು ಪದಾರ್ಥಗಳನ್ನು ಕಳ್ಕೊಂಡಿರ್ತೇವೆ, ಹುಡುಕದಲ್ಲೇ ಮತ್ತೆ ಮತ್ತೆ ಹುಡುಕಿರ್ತೇವೆ ಅಲ್ವಾ? ಹಾಗೂ ಹುಡುಕಿದಂತಹ ಜಾಗದಲ್ಲಿ ಮತ್ತೆ ಮತ್ತೆ ಹುಡುಕಿದ್ರು, ಸಿಗಲೇ ಇಲ್ಲ ವಾಸುದೇವ. ಕೊನೆಗೆ ಸಾಯಂಕಾಲ ವೇಳೆಯಲ್ಲಿ ಅದೇ ಎತ್ತಿನ ಬಾಲವನ್ನು ಹಿಡ್ಕೊಂಡು ಬಂದಾಗ ಸಮಾಧಾನ ಆಯಿತು. ಹೇಗೆ ಸಮಾಧಾನ ಪಡ್ಕೊಂಡ್ರು ಅನ್ನೋದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಚಿಂತಾಮಣಿ ಇಂದ್ರವಿವ ಚಿಂತಿತದಂದರಿದ್ರೋ ವಿಜ್ಞಾನ ಮಾರ್ಗಮಿವ ವಿಷ್ಣು ಪದಂಬು ಮೋಕ್ಷು ನಷ್ಟಂಚ ನಂದನಮಿತಿ ಸ್ವಜನೋಸ್ಯ ಲಬ್ಧ್ವಾ ನಾಥಸ್ಯ ತಸ್ಯ ಅನುಗ್ರಹಮೇನ ಮೇನೆ. ಆ ಸಮಯದಲ್ಲಿ ಮಧ್ಯಗೇಹ ಭಟ್ಟರು ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟರು? ಮಧ್ವಾಚಾರ್ಯರ ಅಂದ್ರೆ ವಾಸುದೇವನಾಗಿದ್ದಾಗ ಏನು ಕಳೆದು ಹೋಗಿ ಮತ್ತೆ ಸಿಕ್ಕಿದ್ದಾನೆ. ಆಗ ಮಧ್ಯಗೇಹ ಭಟ್ಟರು ನಡೆದುಕೊಂಡಂಥ ರೀತಿ ತುಂಬಾ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಸುಮ್ಮನೆ ಮಧ್ಯಗೇಹ ಭಟ್ಟರ ಸ್ಥಾನದಲ್ಲಿ ನಾವಿದು ವಿಚಾರ ಮಾಡೋಣ. ಮನೆಯಲ್ಲಿರುವಂಥ ಒಂದು ಪುಟ್ಟ ಮಗು ನಿಮ್ಗೆ ಹೇಳದೆ ಕೇಳದೇನೆ ಮೇನ್ ರೋಡಿಗೆ ಹೋಗಿ ನೋಡಿ, ನೀವು ಬೇಡ ಬೇಡ ಅಂತಂದ್ರೆ ಯಾವಾಗಲೂ, ಆದರೂ ನೀವು ಎಲ್ಲಿ ಬೈತಿರೋ ಹೊಡಿತಿರೋ ಅನ್ನೋ ಭಯದಲ್ಲಿ ಮೇನ್ ರೋಡಿಗೆಲ್ಲ ಹೋಗಿ ಆಟ ಆಡ್ಬಿಟ್ಟು ಮನೆಯೆಲ್ಲ ಹುಡುಕಿದ್ರೆ ಸಿಕ್ಕಿಲ್ಲ. ಸಂಜೆ ವೇಳೆಯಲ್ಲಿ ಮನೆಗೆ ಮಗು ಬಂದರೆ ಆ ಮಗುವನ್ನು ಹೆಂಗೆ ಟ್ರೀಟ್ ಮಾಡ್ತೀವಿ? ಮೊದಲು ಕಪಾಳಕ್ಕೋ ಬೆನ್ನಿಗೋ ಏಟ್ ಕೊಟ್ಟೆ ಮುಂದೆ ಮಾತಾಡ್ತೇವೆ ನಾವು ಅಲ್ವಾ? ಮಧ್ಯಗೇಹ ಭಟ್ಟರು ಹೇಗೆ ನಡೆದುಕೊಂಡ್ರು ಅಂತಂದ್ರೆ ನಾಥಸ್ಯ ತಸ್ಯ ಅನುಗ್ರಹಮೇವ ಮೇನೆ. ಕೇವಲ ಇದು ಅನಂತ ಪದ್ಮನಾಭನ ಅನುಗ್ರಹದಿಂದ ಮಗು ನನಗೆ ಮತ್ತೆ ದೊರಕಿತು ಅಂತ ಆ ಸಮಯದಲ್ಲೂ ಕೂಡ ದೇವರ ಚಿಂತನೆಯನ್ನು ಮಾಡಿದಂತಹ ಮಹಾನುಭಾವರು ಮಧ್ಯಗೇಹ ಭಟ್ಟರು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅತ್ಯಂತ ಕಡು ಬಡವನಿಗೆ ಒಂದು ಮಣಿ, ಚಿಂತಾಮಣಿ ಅಂತ ಕರೀತಾರೆ. ಚಿಂತಾಮಣಿಗೆ ಏನು ವಿಶೇಷ ಅಂದರೆ ಚಿಂತಿತದ
ನೀವು ಏನನ್ನ ಬಯಸ್ತೀರೋ ಬಯಸಿದಂತಹ ಫಲಗಳನ್ನು ಕೊಡುವಂತಹ ಮಣಿಯನ್ನು, ಅಂತಹ ಮಣಿ ಬಡವನಿಗೆ ಸಿಕ್ಕರೆ, ಶ್ರೀಮಂತನಿಗೆ ಸಿಕ್ಕರೆ ಅದ್ರ ಬೆಲೆ ಗೊತ್ತಿರೋದಿಲ್ಲ ಅವನಿಗೆ, ಬಡವನಿಗೆ ಸಿಕ್ಕರೆ ಎಷ್ಟು ಸಮಾಧಾನ. ಮೋಕ್ಷಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗೆ, ಅದೇ ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಹಂಬಲ ಇದೆ, ಅವನಿಗೆ ನಿಜವಾದಂತಹ ಮೋಕ್ಷದ ಮಾರ್ಗ ಸಿಕ್ಕಾಗ ಎಷ್ಟು ಸಂತೋಷ ಪಡ್ತಾನೋ, ಹಾಗೆ ಕಳೆದು ಹೋದಂತಹ ಮಗ ಮತ್ತೆ ಸಿಕ್ಕಾಗ ಸಂತೋಷಪಟ್ಟು ಇದು ಕೇವಲ ಅನಂತ ಪದ್ಮನಾಭ, ಉಡುಪಿಯಲ್ಲಿ ಅನಂತ ಶಯನಿದ್ದಾನೆ, ಅನಂತ ಪದ್ಮನಾಭನ ರೂಪ, ಶಿವಲಿಂಗದ ರೂಪದಲ್ಲಿದ್ರು ಅನಂತ ಪದ್ಮನಾಭನ ರೂಪದ ಚಿಂತನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅನಂತ ಪದ್ಮನಾಭನ ಅನುಗ್ರಹದಿಂದ ದೊರಕದ್ದು ಅಂತ ಎಲ್ಲ ವಿಚಾರವನ್ನು ಮಾಡಿದ್ದಾರೆ. ಈಗ ಅನೇಕ ಬಾಲಲೀಲೆಗಳನ್ನು ತೋರಿಸಿದ್ದಾರೆ ವಾಸುದೇವನಾಗಿದ್ದಾಗ. ಹೀಗೆ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ದೇವತೆಗಳೇ ಪ್ರತ್ಯಕ್ಷರಾದರು. ಸ್ವಾಮಿ, ಪ್ರಬಲವಾದಂತಹ ಕಾರ್ಯ, ಜ್ಞಾನ ಕಾರ್ಯಕ್ಕಾಗಿ ನೀವು ಅವತಾರವನ್ನು ಮಾಡಿದ್ದೀರಿ, ಇನ್ನು ನೀವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ತತ್ವಜ್ಞಾನವನ್ನು ಪ್ರಚಾರ ಮಾಡಿರಿ ಅಂತ ಕೇಳಿಕೊಂಡ್ರು. ಬಂದು ಕೇಳಿಕೊಂಡ ನಂತರದಲ್ಲಿ ನಾನು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುತ್ತೇನೆ ಅಂತ ನೋಡಿ ಹೊರಡುವಾಗ ಏನು ಮಾಡಿದ್ರು ನಮ್ಮ ವಾಸುದೇವಾಚಾರ್ಯರು ಅಂತಂದ್ರೆ ಅದನ್ನು ಹೇಳ್ತಾರೆ ನಾಳೆ ಪಂಡಿತಾಚಾರ್ಯರು. ನಿಜೇ ಜನೇ ಕಿನ್ನವಸೀತಿ ಪೃಚ್ಛತಿ ಧ್ರುವನ್ ಸ್ವವಸ್ತು ಪ್ರಣತಿವ್ಯಧಾಮಿತಿ ಗುರೋ ಕಿಲಾನ್ವೇಷಣವಾನ್ ಜಗದ್ಗುರು ತದಾ ಜಗಾಮಾಖಿಲ ಲೋಕ ಶಿಕ್ಷಕ. ಮನೆಯಿಂದ ಹೊರಟಿದ್ದಾರೆ ಮಠಕ್ಕೆ, ಕೃಷ್ಣ ಮಠಕ್ಕೆ ಹೊರಟಿದ್ದಾರೆ. ಹೋಗುವಾಗ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗೆ ನಮಸ್ಕಾರವನ್ನು ಮಾಡಿ ಹೊರಟರು. ನಮೋ ಘಟಾಯ, ಮಡಿಕೆ ಇತ್ತ ಮಡಿಕೆಗೆ ನಮಸ್ಕಾರ, ಮನೆಯಲ್ಲಿರುವಂತಹ ಬಟ್ಟೆಗಳಿಗೆಲ್ಲ ನಮಸ್ಕಾರ, ಮನೆಯಲ್ಲಿರುವಂತಹ ಇತರೆ ಅಡಿಗೆ ಮಾಡುವಂತಹ ಪದಾರ್ಥಗಳು ಅವುಗಳಿಗೆಲ್ಲ ನಮಸ್ಕಾರ. ಒಟ್ಟಾರೆ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗೆ ನಮಸ್ಕಾರವನ್ನು ಮಾಡಿ ಹೊರಟರು. ಮನೆಯಲ್ಲಿರೋರಿಗೆ ಏನು ಅನಿಸುತ್ತೆ, ಎಷ್ಟು ಅಭಿಮಾನ ಈ ಮಗುವಿಗೆ, ಮುಂದೆ ಅವನೇ ಯಜಮಾನನಾಗ್ತಾನೆ, ಅದಕ್ಕೆ ಆ ವಸ್ತುವಿನ ಮೇಲೆ ಅಧಿಕಾರ ಇದೆ, ಅದರಿಂದಾಗಿ ನಮಸ್ಕಾರ ಮಾಡ್ತಿದ್ದಾನೆ. ಏನು ಮದುವೆಗೆ ಬಂದು ಕೇಳಿದ್ರು ಕೂಡ, ಅಲ್ಲ ಯಾಕೆ ನಮಸ್ಕಾರ ಮಾಡ್ತಿದ್ದಿ, ಕಿಂ ನಮಸೀತಿ ಪೃಚ್ಛತಿ, ಯಾಕೆ ನಮಸ್ಕಾರ ಮಾಡ್ತಿದ್ದೀವಿ ವಾಸುದೇವ ಅಂತ ಕೇಳಿದ್ರೆ ವಾಸುದೇವನ ಉತ್ತರ ಏನಿತ್ತು ಅಂತಂದ್ರೆ, ಭ್ರುವನ್ ಸ್ವವಸ್ತು ಪ್ರಣತಿ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತ. ಇಷ್ಟೇ, ಸ್ವವಸ್ತು ನನ್ನ ವಸ್ತು ಅಲ್ಲಿದೆ, ಅದಕ್ಕೆ ನಾನು ನಮಸ್ಕಾರ ಮಾಡ್ತಿದ್ದೀನಿ. ವಸ್ತು ಅಂದ್ರೆ ನಮಗೇನು ಅನ್ಸುತ್ತೆ, ಪದಾರ್ಥಗಳಿಗೆ ವಸ್ತು ಅಂತ ಕರಿತೇವೆ ನಾವು ಅಲ್ವಾ. ಈ ಪದಾರ್ಥಗಳಿಗೆ ಮುಂದೆ ಅಧಿಕಾರಿ ಆಗ್ತಾನೆ ಅಂತ ಅರ್ಥ ಮಾಡಿಕೊಂಡ್ರು, ಅದಕ್ಕೆ ನಮಸ್ಕಾರ ಮಾಡ್ತಿದ್ದಾನೆ ಅಂತ. ಹಾಗೆ ಅರ್ಥ ಅಲ್ಲ. ವಸ್ತು ಅನ್ನೋ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ವಾಸುದೇವ ಅನ್ನುವಂತಹ ಶಬ್ದ ಏನಿದೆ, ಸಕಲ ಪದಾರ್ಥಗಳಲ್ಲಿ ಸನ್ನಿಹಿತನಾಗಿದ್ದಾನೆ, ಅದರಿಂದ ಅವರಿಗೆ ವಾಸುದೇವ ಅಂತ ಕರಿತೇವಲ್ಲ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಸಕಲ ಪದಾರ್ಥದಲ್ಲಿ ಸನ್ನಿಹಿತನಾದ್ರಿಂದ ಅವರಿಗೆ ವಾಸುದೇವ ಅಂತ ಕರೆಯುವ ಹಾಗೆ, ವಸ್ತು ಅಂತಂದ್ರೆ ವಾಸ ಮಾಡ್ತಾನೆ ಸಕಲ ಪದಾರ್ಥದಲ್ಲಿ, ಆದ್ರಿಂದ ಅವನಿಗೆ ವಸ್ತು ಅಂತ ಹೆಸರಿದೆ. ವಸ್ತುವಿನಲ್ಲಿ ವಾಸ ಮಾಡಿದ್ದಾನೆ, ಸನ್ನಿಹಿತನಾಗಿದ್ದಾನೆ, ಆದ್ರಿಂದ ಅವನಿಗೆ ವಸ್ತು ಅಂತ. ಹೀಗೆ ವಸ್ತು ಅನ್ನೋ ಶಬ್ದ ಅರ್ಥ ಹೀಗೆ ಅಂತ ಲೋಕಕ್ಕೆಲ್ಲ ತಿಳಿಸಿ, ನನ್ನ ವಸ್ತು ಇದೆ ಅಂತಂದ್ರೆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಿದ್ದೇನೆ ಅಂತ ಒಳಾರ್ಥವನ್ನು ಸೂಚನೆ ಮಾಡ್ತಾ ಇದ್ರು ವಾಸುದೇವಾಚಾರ್ಯ. ಅಲ್ಲಿಂದ ಹೊರಟೇ ಬಿಟ್ಟು ನೇರವಾಗಿ ಅಚ್ಯುತಪ್ರಜ್ಞನ ಹತ್ರ ಹೋಗಿ ನಾನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತಿದ್ದೇನೆ, ಅನುಗ್ರಹ ಮಾಡಿ. ಈ ವಿಷಯ ಮಧ್ಯಗೆ ಭಟ್ರಿಗೆ ತಿಳಿದು ಕೂಡಲೇ ಧಾವಿಸಿ ಬಂದವರೇ ಜೋರಾಗಿ ಗಲಾಟೆ ಮಾಡಿದ್ದಾರೆ. ನೀನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನೀನೇನಾದ್ರೂ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತೀಯ ಅಂತ ಆದ್ರೆ ಈಗಿಂದೀಗಲೇ ನಿನ್ನ ಮುಂದೆ ನಾನು ಪ್ರಾಣ ಬಿಡ್ತೇನೆ ಅಂತಂತಾರೆ. ಪ್ರಾಣ ಬಿಟ್ಬಿಡ್ತೇನೆ. ವಾಸುದೇವಾಚಾರ್ಯರು ಅಂತಾರೆ, ನಾನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತೇನೆ ಅಂತಂದ್ರೆ ಪ್ರಾಣ ಬಿಡ್ತೀರಾ? ಹಾಗಾದ್ರೆ ಪ್ರಾಣ ಬಿಡಿ ನೋಡೋಣ ಅಂತ ಈ ಮಾತಾಡಿದ್ದಾರೆ. ಪ್ರಾಣ ಬಿಡ್ತೀರಾ ಅಂದ್ರೆ ಬಿಟ್ಬಿಡಬೇಕು, ನೋಡೇ ಬಿಡೋಣ ಅಂತ. ವಿದಾರ್ಯ ಹೇತಾದ ಕೂರ್ಶ್ವ ಸಾಹಸಂ, ನೋಡಿ ನಾನು ಇಲ್ಲೇ ಗೌಪ್ಯ ಹಾಕೊಳ್ತೀನಿ, ಸನ್ಯಾಸ ದೀಕ್ಷೆ ತೆಗೆದುಕೊಂಡ್ಬಿಡ್ತೇನೆ, ಸಾಹಸ ಮಾಡೋದನ್ನು ಮಾಡಿ ನೋಡೋಣ ಅಂತಂದು. ಪ್ರಾಣ ಬಿಡಬೇಕು ಅಂತಂದ್ರೆ ಅದು ಮಧ್ಯಗೇಹ ಭಟ್ಟರ ಕೈಯಲ್ಲಿ ಇಲ್ಲ. ಯಾರ ಕೈಯಲ್ಲಿ ಇರೋದು? ಎದುರುಗಡೆ ಇರುವಂತಹ ವಾಸುದೇವನ ಕೈಯಲ್ಲಿ. ಪ್ರಾಣದೇವರೇ ಎದುರುಗಡೆ ಇರೋದಲ್ವಾ. ಪ್ರಾಣದೇವರು ಮನಸ್ಸು ಮಾಡಿದರೆ ಅಂದ್ರೆ ಪ್ರಾಣದೇವ ಶರೀರದಿಂದ ಹೊರಗಡೆ ಹೋದ್ಮೇಲೆ ತಾನೆ ಶರೀರ ಬೀಳತ್ತೆ. ಮಧ್ಯಗೇಹ ಭಟ್ಟರು ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ಏನಿಲ್ಲ. ಈಗ ಹೀಗಂದ್ಬಿಟ್ಟಲ್ಲ ಅಂತ ಭಯ ಆಯಿತು. ಆದರೂ ಇಲ್ಲಪ್ಪ, ನಮ್ಮನ್ನು ನೋಡಿಕೊಳ್ಳಿಕ್ಕೆ ಅಂತ ಬೇರೆ ಯಾರೂ ಇಲ್ಲ, ಹಾಗಾಗಿ ನಿನಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ರು ಅಂತ. ಮತ್ತೆ ನಿಮ್ಮ ಅಮ್ಮನೂ ಕೂಡ ಒಪ್ಪಿಕೊಳ್ಳೋದಿಲ್ಲ, ತಂದೆ ತಾಯಿ ಅಪ್ಪಣೆಯನ್ನು ಪಡೆದು ತಾನೇ ಹೊರಡಬೇಕು. ನೀವಂತೂ ಒಪ್ಪಿಗೆ ಕೊಡಿ, ಅಮ್ಮನನ್ನು ನಾನು ಒಪ್ಪಿಸ್ತೇನೆ ಅಂತ ಮಧ್ಯಗೇಹ ಭಟ್ಟರು ನಾನು ಒಪ್ಪಿಗೆ ಕೊಟ್ಟರು, ತಾಯಿ ಒಪ್ಪಿಗೆ ಕೊಡೋದಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಆಯಿತು ಅಂತ ಒಪ್ಪಿಗೆ ಕೊಟ್ಟರು.
ಇತ್ತ ಕಡೆಗೆ ಆಗುವಾಗ ತಾಯಿ ಬಳಿ ಬಂದು ಹೇಳ್ಬಿಟ್ರು, ಮುತ್ತಿಗೆ ಹೊರಗೆ ಹೇಳ್ತಾರೆ, ಮಗ ಬರ್ತಾನೆ ಇಲ್ಲಿ ಸನ್ಯಾಸ ದೀಕ್ಷೆ ತೆಗೆದುಕೊಳ್ತೇನೆ ಅಂತಾನೆ, ನೀನಂತೂ ಅವಕಾಶ ಮಾಡಿಕೊಡ್ಬೇಕು, ನಾನು ಕೊಡೋದಿಲ್ಲ ಅಂತ. ಅವನನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ ನನಗೆ, ನಾನು ಅಪ್ಪಣೆ ಕೊಡೋದಿಲ್ಲ, ಅವಕಾಶ ಮಾಡಿಕೊಡೋದಿಲ್ಲ. ವಾಸುದೇವ ಅಂತ ಕೇಳೋದು ಒಂದೇ ಮಾತು, ನಾನು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಬೇಕು ಅಂತಿದ್ದೇನೆ, ನೀನು ಅಪ್ಪಣೆ ಕೊಟ್ಟರೆ ಆವಾಗ ಸಂಚಾರಕ್ಕೆ ಅಂತ ಬಂದಾಗ ನೀನಿರುವಂಥ ಊರಿನಲ್ಲಿ ಬಂದು ದರ್ಶನ ಕೊಡ್ತೇನೆ, ನಮಸ್ಕಾರಗಳನ್ನು ಮಾಡ್ತೇನೆ, ತಾಯಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಇದೆ. ನೀನು ಅಪ್ಪಣೆ ಕೊಟ್ಟಿಲ್ಲ ಅಂತಂದ್ರೆ ದೇಶಾಂತರಕ್ಕೆ ಹೋಗಿ ಬಿಡ್ತೇನೆ, ಯಾವುದು ಬೇಕು ನೀನು ನಿರ್ಧಾರ ಮಾಡುವಂತ ವಾಸುದೇವ ತಾಯಿ ಸ್ಥಾನದಲ್ಲಿದ್ದೊಳಗೆ ವಿಚಾರ ಮಾಡ್ತಾನೆ. ಸನ್ಯಾಸ ದೀಕ್ಷೆಗೆ ಅವಕಾಶ ಮಾಡಿಕೊಟ್ರೆ ಅವಾಗಾದ್ರೂ ಕಣ್ಣಿಗೆ ಬೀಳ್ತಾನಲ್ವ, ಆಯಿತು ಅಂತ ಅವಳು ಕೂಡ ಅವಕಾಶನ ಮಾಡಿಕೊಟ್ರು. ನಂತರದಲ್ಲಿ ಒಂದು ಉತ್ತಮವಾದಂತಹ ಗಂಡು ಮಗು ಹುಟ್ಟಿದ ನಂತರದಲ್ಲಿ ದೀಕ್ಷೆ ತೆಗೆದುಕೊಂಡ್ರು ಅಂತ ಕೇಳ್ತಾರೆ. ಅಚ್ಯುತ ಪ್ರಜ್ಞಾಚಾರ್ಯರು ಮಧ್ವಾಚಾರ್ಯರಿಗೆ ಪೂರ್ಣ ಪ್ರಜ್ಞರು ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದರು. ನೋಡಿ, ವಾಸುದೇವನಿಗೆ ಬಂದಂತಹ ಹೆಸರು ಮೊದಲು ಪೂರ್ಣ ಪ್ರಜ್ಞಾ ಅಂತ ಪ್ರಸಿದ್ಧಿ ಇರೋದು, ಮಧ್ವಾಚಾರ್ಯರು ಅಂತ ಪ್ರಸಿದ್ಧಿ ಇರೋದು. ಯಾಕೆ ಮಧ್ವಾಚಾರ್ಯರು ಅಂತ ಪ್ರಸಿದ್ಧರಾದರು ಅಂದ್ರೆ ವೇದದಲ್ಲೆಲ್ಲ ಮಧ್ವ ಅನ್ನುವಂತಹ ಶಬ್ದ ಅನೇಕ ಕಡೆ ಇದೆ, ನಿನ್ನೆ ಗಮನಿಸಿದ್ದೀರ ನೀವು, ಅದಕ್ಕೆ ಮಧ್ವಾಚಾರ್ಯರು ಅಂತ ಪ್ರಸಿದ್ಧರಾದರು. ಆದರೆ ಆಶ್ರಮ ದೊರಕಿದಾಗ, ಆಶ್ರಮವನ್ನು ಸ್ವೀಕಾರ ಮಾಡಿದಾಗ ಅವರು ಪಡೆದುಕೊಂಡಂತಹ ಈ ಹೆಸರೇನಿದೆ ಅದನ್ನ ಪೂರ್ಣ ಪ್ರಜ್ಞರು ಅಂತ ತಿಳಿಬೇಕು. ಆ ಹೆಸರು ಪೂರ್ಣ ಪ್ರಜ್ಞರು ಅಂತ. ಅಚ್ಯುತ ಪ್ರಜ್ಞರು, ಪೂರ್ಣ ಪ್ರಜ್ಞರು. ಈಗಿನ ಕಾಲದಲ್ಲಿ ಗಮನಿಸ್ತೇವೆ ನೋಡಿ, ಒಂದೊಂದು ಮಠದಲ್ಲಿ ಪೂರ್ವಿಕರ ಹೆಸರೇನಿದೆ ಆ ಹೆಸರನ್ನ ಸರಿ ಹೊಂದುವಂತಹ ಹೆಸರನ್ನೇ ಬಳಸಿಕೊಂಡು ಬರುವಂತಹದ್ದು ಗಮನಿಸಿದ್ದೇವೆ ಅಲ್ವಾ. ಹಾಗೆಯೇ ಪ್ರಜ್ಞಾ ಅನ್ನುವಂತಹ ಶಬ್ದ ಏನಿದೆ ಗುರುಗಳಿಗೆ ಇದ್ದದ್ದು ಅದೇ ರೀತಿಯಾಗಿ ಶಿಷ್ಯನಿಗೂ ಬರಲಿ ಅಂತ ಪೂರ್ಣ ಪ್ರಜ್ಞರು ಹೆಸರು ಪಡ್ಕೊಂಡದ್ದು ಹೇಗೆ ಅಂದ್ರೆ ಅಚ್ಯುತ ಪ್ರಜ್ಞರಿಂದ ಅಂತ ತಿಳಿಯಬೇಕು. ಅಚ್ಯುತ ಪ್ರಜ್ಞನ ಯೋಗ್ಯತೆ ಅಂತದ್ದು ವಾಯುದೇವರಿಗೆ ಗುರುಗಳಾಗುವಂತ ದೊಡ್ಡ ಯೋಗ. ಅದು ಹಿಂಗೆ ದೊರಕಿತು ಅಂತಂದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಊಟ ಮಾಡಿರೋದ್ರಿಂದ ದೊರಕಿತು ಅಂತ. ಊಟ ಮಾಡಿದ್ರು ವಾಯುದೇವರಿಗೆ ಗುರುಗಳಾಗ್ತಾರ? ಖಂಡಿತ ಆಗ್ತಾರೆ. ಯಾರು ಊಟ ಮಾಡಿದ್ದು, ಎಲ್ಲಿ ಊಟ ಮಾಡಿದ್ದು, ಹೇಗೆ ಊಟ ಮಾಡಿದ್ದು, ಇವೆಲ್ಲ ಗಮನಿಸಬೇಕು. ಅಚ್ಯುತ ಪ್ರಜ್ಞರು ತಮ್ಮ ಪೂರ್ವ ಜನ್ಮದಲ್ಲಿ ದ್ರೌಪದಿ ಮಾಡಿದಂತಹ ಅಡಿಗೆಯನ್ನ ನಿತ್ಯ ಊಟ ಮಾಡ್ತಿದ್ರಂತೆ. ಅದರ ಪ್ರಭಾವದಿಂದಾಗಿ ಮಧ್ವಾಚಾರ್ಯರಿಗೆ ಗುರುಗಳಾಗುವಂತ ದೊಡ್ಡ ಯೋಗ ದೊರಕಿತು ಅಂತ. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿ ಮಧ್ವರಾನ್ನ ಭುತ್ಯಾಖಿಲ ಪಾಂಡವಾಲಯೇ. ಪಾಂಡವರ ಮನೆಯಲ್ಲಿ ಕೃಷ್ಣಾಕರ ಸಿದ್ಧ ಶುದ್ಧಿ ಮತ್, ಕೃಷ್ಣಾದ ದೀರ್ಘ, ಕೃಷ್ಣ ಅಂತ ಇದ್ರೆ ಅದು ಪುಲ್ಲಿಂಗ ಶಬ್ದ. ಅದು ವಾಸಿಷ್ಠ ಕೃಷ್ಣನೋ, ಯಾದವ ಕೃಷ್ಣನೋ, ರುಕ್ಮಿಣಿ ವಲ್ಲಭನೋ, ಅಥವಾ ಪರಾಶರರ ಪುತ್ರನಾಗಿ ವ್ಯಾಸರಿನ ಅವತಾರ ಮಾಡಿರೋನು ಕೃಷ್ಣ ಅಂತ ಕರೀತಾರೆ. ಪರಮಾತ್ಮನ ರೂಪ ಕೃಷ್ಣ ಅಂತಂದ್ರೆ ಈ ಎರಡು ರೂಪಗಳನ್ನ ಚಿಂತನೆ ಮಾಡಬೇಕು. ಕೃಷ್ಣ ಅಂತ ಆಕಾರಾಂತವಾಗಿ ಹೇಳಿದರೆ ರುಕ್ಮಿಣಿಗೂ ಕೃಷ್ಣ ಅಂತ ಹೆಸರಿದೆ. ಅಥವಾ ಪ್ರಸಿದ್ಧಿ ಇರೋದು ಯಾರು? ದ್ರೌಪದಿ ಅಡಿಗೆ ಮಾಡಿದ್ದನ್ನ ಪ್ರತಿನಿತ್ಯ ಸ್ವೀಕಾರ ಮಾಡಿದಂತಹ ಮಹಾನುಭಾವರಿಗಳು ಅದರ ಪ್ರಭಾವದಿಂದಾಗಿ ಪೂರ್ಣ ಪ್ರಜ್ಞರಿಗೆ ಅಂದ್ರೆ ಮಧ್ವಾಚಾರ್ಯರಿಗೆ ಗುರುಗಳಾಗುವಂತಹ ಯೋಗ ದೊರಕಿತು. ವಿಶೇಷವಾಗಿ ಹೀಗೆ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಗುರುಗಳು ಶಿಷ್ಯನಿಗೆ ಪ್ರತಿನಿತ್ಯ ಪಾಠ ಮಾಡಬೇಕು. ಪ್ರತಿನಿತ್ಯ ಪಾಠ ಮಾಡುವಾಗ ಶಿಷ್ಯ ಗುರುಗಳು ಏನು ಪಾಠ ಮಾಡ್ತಿದ್ದಾರೋ ಪಾಠದಲ್ಲೇ ದೋಷಗಳನ್ನ ಎತ್ತಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಶಿಷ್ಯರೇನಾದ್ರೂ ಗುರುಗಳ ಮೇಲೆ ಆಕ್ಷೇಪ ಮಾಡಿದ್ರೆ ಕೋಪ ಬರುತ್ತೋ ಇಲ್ವೋ? ತುಂಬಾನೇ ಕೋಪ ಬರುತ್ತೆ. ಹೀಗೆ ಕೋಪವನ್ನ ಮಾಡಿಕೊಂಡಂತಹ ಅಚ್ಯುತ ಪ್ರಜ್ಞರೇನಿದ್ದಾರೆ, ನೀನಿಷ್ಟು ತಪ್ಪಿದೆ ಅಂತ ಹೇಳ್ತಿದ್ದೀಯಲ್ವ, ನಿಜವಾದ ಅರ್ಥ ಏನು ಹೇಳು ಅಂತ. ಬ್ರಹ್ಮಸೂತ್ರಗಳಿಗೆ ನಿಜವಾದ ಅರ್ಥ ಹೀಗಿರಬಹುದು ಅಂತ, ಹೀಗೆ ಅಂತ ಹೇಳಿದ್ರೆ ಗುರುಗಳಿಗೆ ಅವಮಾನ ಮಾಡಿದ ಹಾಗಾಗುತ್ತೆ. ಹೀಗ್ಯಾಕೆ ಇರಬಾರ್ದು ಅಂತ ಹೇಳಿದ್ರೆ ಗುರುಗಳಿಗೆ ಒಂದು ಗೌರವ ಕೊಟ್ಟ ಹಾಗಿರುತ್ತೆ. ಹೀಗಿರಬಹುದು, ವೇದಗಳ ಸಹಕಾರ ಹೀಗಿದೆ, ಹಾಗಾಗಿ ವ್ಯಾಸರ ಅಭಿಪ್ರಾಯ ಹೀಗೆ ಅಂತ ಸ್ಪಷ್ಟವಾಗಿ ತಿಳಿಸಿದಾಗ ಕೋಪ ಏನು ಬಂದಿತ್ತು ತತ್ಕ್ಷಣದಲ್ಲೇ ಹೋಗಿಬಿಡ್ತು. ಇದು ಸಜ್ಜನರ ಲಕ್ಷಣ ಅಂತಾರೆ ಧರ್ಮಶಾಸ್ತ್ರದಲ್ಲಿ. ಕೋಪ ಹೇಗೆ ಮಾಡ್ಕೊಳ್ತೀರೋ ಅದರ ಮೇಲೆ ನಿಮ್ಮ ಯೋಗ್ಯತೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಉತ್ತಮ ಕ್ಷಣಕೋಪ ಸ್ಯಾತ್, ಮಧ್ಯಮೋ ದಿನಕೋಪಕ, ಅಧಮೋ ವರ್ಷಕೋಪ ಸ್ಯಾತ್, ಪ್ರಾಣಾಂತೆ ಅಧಮಾಧಮಾಹ. ತುಂಬಾ ಉತ್ತಮ ಜನ ಏನಿದ್ದಾರೆ, ಒಂದು ಕ್ಷಣದಲ್ಲಿ ಮಾತ್ರ ಕೋಪವನ್ನು ಮಾಡಿಕೊಂಡು ಮುಂದಿನ ಕ್ಷಣದಲ್ಲಿ ಆ ಕೋಪವನ್ನು ಬಿಟ್ಬಿಡ್ತಾರೆ. ಉತ್ತಮ ಜನ ಅಲ್ಲ. ಕೋಪ ಯಾರಿಗೆ ಬರಲ್ಲ ಹೇಳ್ತಾರೆ, ಎಲ್ಲರಿಗೂ ಕೋಪ ಸಹಜವಾಗಿ ಬಂದೇ ಬರುತ್ತೆ. ಬ್ರಾಹ್ಮಣರಿಗಂತೂ ಜಾಸ್ತಿ ಇರುತ್ತೆ ಕೋಪ. ನೀವೆಲ್ಲ ಗಮನಿಸಿ, ಬೇಗ ಕೋಪ ಬರುತ್ತೆ ಬ್ರಾಹ್ಮಣರಿಗೆ.
ಆ ಕೋಪ ಏನಿದೆ ಒಂದೇ ಕ್ಷಣದಲ್ಲಿದ್ದು ಮುಂದಿನ ಕ್ಷಣದಲ್ಲಿ ನಾಶವಾಯಿತು ಅಂದ್ಕೊಳ್ಳಿ, ಅವರನ್ನು ಉತ್ತಮ ಜನ ಅಂತ ತೀರ್ಮಾನ ಮಾಡಿ. ಉತ್ತಮ ಕ್ಷಣ ಕೋಪಸ್ಯ, ಕೋಪ ಮಾಡಿಕೊಂಡು ಬೈದಿರ್ತಾರೆ, ಮುಂದಿನ ಕ್ಷಣದಲ್ಲೇ ಅವರೇ ಒಂದು ಮಾತು ನಡೆಸ್ತಿರ್ತಾರೆ. ಇವರಿಗೆ ಅನಿಸ್ಬೇಕು ಎಷ್ಟು ಕೋಪ ಮಾಡಿಕೊಂಡಿದ್ರೆ ಮಾತು ಬಿಟ್ರೆ ಇರ್ತಾರೆ, ಮಾತು ಬಿಡ್ತಾರೆ. ಸಜ್ಜನರವರೆಲ್ಲ ಕೆಲವರು ಇರ್ತಾರೆ, ಒಂದು ದಿನದವರೆಗೂ ಕೋಪ ಮಾಡಿಕೊಂಡಿರ್ತಾರೆ, ಆಮೇಲೆ ಹೋಗಿ ಮಾತನಾಡಿಸಿದ್ರು ಹೇಳ್ತಿರ್ತಾರೆ, ನಿನ್ನ ಮೇಲೆ ಬಂದಿರೋ ಕೋಪ ಇನ್ನೂ ಹೋಗಿಲ್ಲ, ನಾಳೆ ಮಾತಾಡಿಸಿ ಹೋಗುತ್ತೆ ಅಂತ. ಮಧ್ಯಮ ಜನ ಕೊಡಬೇಕು. ಮಧ್ಯಮ ದಿನ ಕೋಪ, ಅವರು ದಿನ ಪೂರ್ತಿ ಕೋಪ ಇದೆ. ಇನ್ನು ಕೆಲವರಿಗೆ ಒಂದು ವರ್ಷದವರೆಗೂ ಇರಬೇಕು, ಅವ್ರನ್ನ ಅಧಮ ಜನ ಅಂತ ಕರೀತಾರೆ. ಒಂದು ವರ್ಷದವರೆಗೂ ಕೂಡ ಹಾಗೆ ಸಾಧಿಸೋದು, ಸಿಟ್ಟು ಮಾಡೋದು, ಇವೆಲ್ಲ ಮಾಡ್ತಿದ್ರೆ ಅಧಮ ಜನ. ಇನ್ನು ಕೆಲವರು ಕೋಪ ಮಾಡ್ತಿದ್ದಾರೆ ಅಧಮಾಧಮರು. ಅವ್ರು ಯಾರು ಅಂತಂದ್ರೆ ಯಾರ ಮೇಲೆ ಕೋಪ ಬಂದಿರುತ್ತಲ್ಲ ಅವ್ರು ಸಾಯುವವರೆಗೂ ಕೋಪ ಮಾಡ್ತಾ ಇರ್ತಾರೆ, ಅಧಮಾಧಮರು. ಇನ್ನೂ ಕೆಲವರು ಇರ್ತಾರೆ, ಅವ್ರನ್ನ ಏನು ಹೇಳಬೇಕು ಗೊತ್ತಾಗಲ್ಲ ಅಂತ ನಾವು ಕೋಪ ಹೇಳ್ತೀವಿ. ಏನು ಅಂದ್ರೆ ಸತ್ತು ಮೇಲೂ ಅವ್ರ ಮೇಲೆ ದ್ವೇಷ ಮಾಡ್ತಿರ್ತಾರೆ. ಅವ್ರು ನೀನೇನು ಅನ್ಬೇಕು, ಮರಣ ಅಂತಾನೆ ವೈರಾಣಿ. ವೈರ ಎಲ್ಲಿವರೆಗಿರ್ಬೇಕು, ಮರಣ ಹೊಂದುವವರೆಗೂ ಇರ್ಬೇಕಷ್ಟೇ. ಅದು ಅಧಮಾಧಮರಿಗೆ. ಅದ್ರ ಮೇಲೂ ಕೋಪವನ್ನು ಮಾಡ್ತಿದ್ದೀರಿ ಅಂದ್ರೆ ಏನು ಅರ್ಥ ಇದೆ ಅದಕ್ಕೆ? ಹಾಗೆ ಇರಬಾರ್ದು ಅಂತ ಧರ್ಮಶಾಸ್ತ್ರದ ಮಾತು. ಇಲ್ಲಿ ತಕ್ಷಣದಲ್ಲೇ ಕೋಪವನ್ನು ಬಿಟ್ಟು ಸರಿಯಾದ ಅರ್ಥವನ್ನು ಶಿಷ್ಯ ಹೇಳಿದ್ದಾನೆ. ಎಂತಹ ಬುದ್ಧಿವಂತ ಇವನು ಅಂತ ಅಚ್ಯುತ ಪ್ರಜ್ಞರು ತುಂಬ ಚೆನ್ನಾಗಿ ಕೊಂಡಾಡ್ತಕ್ಕಂಥದ್ದಾಗ್ತದೆ. ಹೀಗೆ ಅನೇಕ ಕಡೆಗೆ ಸಂಚಾರವನ್ನು ಮಾಡ್ತಾ ಒಂದು ಊರಿಗೆ ಬಂದಿದ್ದಾರೆ. ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿದ ನಂತರದಲ್ಲಿ ಹೊರಟಿದ್ದಾರೆ. ಒಂದು ಊರಿನಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕುಳಿತುಕೊಂಡಿದ್ದಾರೆ. ಭಿಕ್ಷಾಪದ ತಾತ್ರ ಪರೀಕ್ಷಿತು ದತ್ತೇ ಪ್ರಭುಕ್ತೆ ಕದಲೀ ಫಲೋಚ್ಚಯೇ ಅನೇನ ನಿರ್ಯತ್ನಮವಾದ್ಯ ವಿಸ್ಮಯಃ ತಮಾರ್ಯವರ್ಯಂ ವಿಜನೇವ ತದ್ಗುರುಃ ಭಿಕ್ಷಾವಸಾನೇ ತಿಶತಾಧಿಕೈ ಫಲೈಃ ವ್ಯೂಢೈ ಪ್ರಭುಕ್ತೈ ಪರಿಪೂರಿತೆ ಪಿತೆ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದದಾತ್ ಭವಾನಿತಿ. ಗುರುಗಳಿಗೆ ಶಿಷ್ಯರಿಗೆ ಪಕ್ಕದಲ್ಲಿ ಎಲೆಯನ್ನು ಹಾಕಿ ಚೆನ್ನಾಗಿ ಬಡಿಸಿದ್ದಾರೆ. ಭಿಕ್ಷೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಯಜಮಾನ ಭಿಕ್ಷೆ ವ್ಯವಸ್ಥೆಯನ್ನು ಮಾಡಿದಂಥ ಯಜಮಾನ ಏನ್ ಮಾಡ್ತಾನೆ ಅಂತಂದ್ರೆ, ಊಟ ಆದ ಮೇಲೆ ಎಲ್ಲ ಹೇಳಿದ್ರು ಮಧ್ವಾಚಾರ್ಯರು ಸ್ವಲ್ಪ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ, ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಸರಿ ಅಂತ ಇವನೇನ್ ಮಾಡಿದ್ದ ಅಂತಂದ್ರೆ, ಊಟಕ್ಕೆ ಒಳ್ಳೆ ಪದಾರ್ಥಗಳನ್ನೆಲ್ಲ ಮಾಡಿದ್ದಾನೆ, ವ್ಯವಸ್ಥೆ ಮಾಡಿದ್ದಾನೆ. ಅದಾದ ನಂತರದಲ್ಲಿ 2000 ಬಾಳೆಹಣ್ಣು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾನಂತೆ. ಬಾಳೆಹಣ್ಣು ಅಂದ್ರೆ ನಾವೆಲ್ಲ ಮೇಲೆ ಸ್ವೀಕಾರ ಮಾಡ್ತೀವಿ, ಏಲಕ್ಕಿ ಬಾಳೆಹಣ್ಣು. ಆ ಏಲಕ್ಕಿ ಬಾಳೆಹಣ್ಣೆಲ್ಲ ಚಿಕ್ಕದಿರ್ತದೆ, ರಸ ಬಾಳೆಹಣ್ಣು ಅಂದ್ರೆ ಚಿಕ್ಕದು. ಈ ಚಿಕ್ಕೆ ಬಾಳೆಹಣ್ಣು ಅಂತ ನೋಡಿ, ದೊಡ್ಡ ಉದ್ದ ಇರುತ್ತಲ್ಲ, ಅಂತಹ ಬಾಳೆಹಣ್ಣು 2000ಕ್ಕಿಂತ ಹೆಚ್ಚು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ 16 ಕೊಡದ ತುಂಬ ಹಾಲು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮಧ್ವಾಚಾರ್ಯರು ಸರಿಯಾಗಿ ಎಲ್ಲವನ್ನು ಕೂಡ ಊಟ ಮಾಡಿ, ಊಟ ಆದ ಮೇಲೆ ಒಂದು ಬಾಳೆಹಣ್ಣು ತಿಂದ್ರೆ ಸಾಕೋ ಅನ್ನೋದಾಗಿರುತ್ತೆ. ಒಂದು ಬಾಳೆಹಣ್ಣು ತಿನ್ನಲಿಕ್ಕಾಗಲ್ಲ. ಸಂಪೂರ್ಣವಾಗಿ ಎಲ್ಲವನ್ನು ಸ್ವೀಕಾರ ಮಾಡಿ ಆ 2000 ಬಾಳೆಹಣ್ಣಿನ ಊಟ ಆದ್ಮೇಲೆ ತಿನ್ನೋದಕ್ಕೆ ಕೆಲವರು ಹಂಗೆ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಸನ್ಯಾಸಿಗಳೆಲ್ಲ ಸ್ವೀಕಾರ ಮಾಡೋದೇ ಇಲ್ಲ. 32 ತುತ್ತುಗಳನ್ನ ಗೃಹಸ್ಥರಿಗೆ ಹೇಳಿದ್ದಾರೆ. ಬರೀ 8 ತುತ್ತನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಸನ್ಯಾಸಿಗಳಿಗೆ ಇರೋದು. ಒಂದೊಂದು ತುತ್ತನ್ನು ಜಾಸ್ತಿ ತೆಗೆದುಕೊಳ್ತಾ ಇದ್ರು. ಹಾಗೆ ಮಾಡ್ಕೊಳ್ಬೋದು. ಮತ್ತೆ ಸನ್ಯಾಸಿಗಳು ಅದು ಜೀವೋತ್ತಮರಲ್ಲವರು, ಅವ್ರಿಗೆ ಯಾವ ನಿಯಮವೂ ಇಲ್ಲ. ಹೀಗೆ ಭಿಕ್ಷೆಗೆ ಕುಳಿತುಕೊಂಡಾಗ ಎಲ್ಲ ಪದಾರ್ಥಗಳನ್ನ ಭಿಕ್ಷೆಯ ರೂಪದಲ್ಲಿ ಸ್ವೀಕಾರವನ್ನು ಮಾಡಿ 2000 ಬಾಳೆಹಣ್ಣೇನಿತ್ತು ಸಂಪೂರ್ಣವಾಗಿ ಅದನ್ನು ಭಕ್ಷಣೆ ಮಾಡಿ, ಹಾಲೇನಿತ್ತು ಅದನ್ನೂ ಕೂಡ ಪರಿಪೂರ್ಣವಾಗಿ ಪಾನ ಮಾಡಿದರು. ಗಾಬರಿಯಾದದ್ದು ಯಾರು ಅಂತಂದ್ರೆ ಪಕ್ಕದಲ್ಲಿ ಕುಳಿತುಕೊಂಡಂತಹ ಗುರುಗಳು. ಯಾರು ಸಾಮಾನ್ಯ ಗಮನಿಸೋದಿಲ್ಲ. ಭಿಕ್ಷೆಗೆ ಕುಳಿತುಕೊಂಡಂತಹ ಸಮಯದಲ್ಲಿ ಗೋವಿಂದ ಅನ್ನುವಾಗ ಮಾತ್ರ ಶಿಷ್ಯರು ಅಥವಾ ಯಜಮಾನರು ಇಟ್ಬಿಟ್ಟು ಅಲ್ಲಿ ಹೋಗಿಬಿಡ್ತಾರೆ. ಊಟ ಮಾಡೋದು ಇನ್ನೊಂದು ಊಟ ಮಾಡೋದು ನೋಡ್ತಾ ಇದ್ರೆ ಸಂಕೋಚ ಆಗುತ್ತೆ, ಸಹಜವಾಗಿ ಅಲ್ವಾ? ಸಾಮಾನ್ಯ ನಮಗೆ ಆಗತ್ತೋ ಇರು, ಊಟ ಮಾಡ್ತಿರ್ತೀವಿ, ಪಕ್ಕದೆಲ್ಲರೂ ಕೂತ್ಕೊಂಡು ಮತ್ತೇನು ವಿಶೇಷ ಅಂತ ಮಾತಾಡ್ತಾ ಇದ್ರೆ ಹೆಂಗೆ ಅನ್ಸುತ್ತೆ ನಮಗೆ? ಊಟ ಹೋಗೋದೇ ಇಲ್ಲ. ದಯವಿಟ್ಟು ಸ್ವಲ್ಪ ಊಟ ಮಾಡೋರು ಸುಮ್ಮನೆ ಇದ್ಬಿಡ್ರಿ ಅಂತಂತಾರೆ. ಸನ್ಯಾಸಿಗಳಿಗೆ ಸಹಜವಾಗಿ ಅವರಿಗೆ ಸಂಕೋಚ ಸ್ವಭಾವ ಇದ್ದೇ ಇರುತ್ತೆ. ಹಾಗಾಗಿ ಈ ಪಕ್ಕದಲ್ಲಿದ್ದದ್ದು ಗುರುಗಳು, ಶಿಷ್ಯರು ಬಡಿಸೋರು ಯಾರಿರ್ತಾರೋ ಅವ್ರು ಮಾಡ್ತಾರೆ. ಎಲ್ಲವನ್ನು ಪರಿಪೂರ್ಣ ಸ್ವೀಕಾರ ಮಾಡಿದ್ದಾರೆ. ಆಶ್ಚರ್ಯಚಕಿತರಾದಂತಹ ಗುರುಗಳು ಕೇಳುವಂತಹ ಮಾತು ನೋಡಿ, ಅಷ್ಟು ಸ್ವೀಕಾರ ಮಾಡಿದ್ದೀರಲ್ಲ ಅಂತ ಆಶ್ಚರ್ಯ ಆಗಿಲ್ಲ. ಅವರ ಆಶ್ಚರ್ಯ ಮಾತು ಕೇಳಿ, ತನೂದರೇ ನಾಸ್ತಿ ಗರಿಷ್ಠತಾ ಕಥಂ, ಇಷ್ಟು ಸ್ವೀಕಾರ ಮಾಡಿದ್ರು ನಿಮ್ಮ ಹೊಟ್ಟೆ ಇಷ್ಟೇ ಸಣ್ಣದಿದೆಯಲ್ಲ ಹೆಂಗೆ ಅಂತ ಕೇಳಿ. ಸ್ವಲ್ಪ ಊಟ ಜಾಸ್ತಿ ಮಾಡಿದ್ರು ಹೊಟ್ಟೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ ನಮಗೆ, ದಪ್ಪಾಗಿ ಹೋಗಿರುತ್ತೆ ಹೊಟ್ಟೆ. ನಾವು ಸ್ವಲ್ಪ ಊಟ ಮಾಡಿರ್ತೀವಿ, ಇದೇನು ಇಷ್ಟೇ ಊಟ ಮಾಡಿದ್ವಿ, ಇಷ್ಟು ದೊಡ್ಡದಾಗಿ ಹೊಟ್ಟೆ ನಮ್ದು ಕೊಡ್ತೀವಿ.
ಆದರೆ ಮಧ್ವಾಚಾರ್ಯರು ಇಷ್ಟನ್ನೂ ಸ್ವೀಕಾರ ಮಾಡಿದ್ರು, ಅವರ ಹೊಟ್ಟೆ ಮಾತ್ರ ಅತ್ಯಂತ ಕೃಶವಾಗಿತ್ತು. ಹೆಂಗೆ ಅಂತ ಕೇಳಿದ್ರೆ ಮಧ್ವಾಚಾರ್ಯ ಕೊಡೋ ಉತ್ತರ ಎಷ್ಟು ಸೊಗಸಾಗಿದೆ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಅವಜಾತವೇನಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶ ಚೇತಾ ಇತಿ ಸೋಬ್ರವೀತ್ತದ. ಎಲ್ಲರ ಹೊಟ್ಟೆಯ ಒಳಗಡೆ ಇರುವಂತಹ ಜಾಠರಾಗ್ನಿ ಏನಿದೆ, ಜಾಠರಾಗ್ನಿ ಅಂತ ಕರೀತೇವೆ ನಾವು. ತಿಂದಂತಹ ಅನ್ನಾದಿಗಳನ್ನು ಪಚನ ಮಾಡುವಂತಹ ಅಗ್ನಿ ಅದು. ಪ್ರತಿಯೊಬ್ಬರ ಶರೀರದಲ್ಲಿ ಇರುವಂತಹ ಜಾಠರಾಗ್ನಿ ಎಷ್ಟು ಅಂದರೆ ಪರಮಾಣುವಿನ ಗಾತ್ರದಷ್ಟು. ಪರಮಾಣು ತುಂಬ ಚಿಕ್ಕ ಗಾತ್ರದದು. ಮಧ್ವಾಚಾರ್ಯ ಹೇಳ್ತಾರೆ, ನನ್ನ ಉದರದಲ್ಲಿರುವಂತಹ ಜಾಠರಾಗ್ನಿ ಏನಿದೆ ಅದೆಷ್ಟು ದೊಡ್ಡದು ಅಂತಂದರೆ ಅಂಗುಷ್ಟ ಮಾತ್ರ, ಹೆಬ್ಬೆಟ್ಟಿನ ಗಾತ್ರದಷ್ಟಿದೆ. ಅದನ್ನು ನಾನು ಎಷ್ಟು ಸ್ವೀಕಾರ ಮಾಡಿದ್ರೂ ಪಚನ ಮಾಡುವಷ್ಟು ಶಕ್ತಿ ಇದೆ ಅದಕ್ಕೆ ಅಂತಂದು. ಬರೀ ಅದಷ್ಟೇ ಅಂದ್ಕೊಳ್ಬೇಡಿ, ನಿತ್ಯಂ ಹಿತಂ, ಹಿತವಾಗಿರ್ತಕ್ಕಂಥದ್ದು ಆ ಅಗ್ನಿ ಪಕ್ಕದಲ್ಲಿ ಇತ್ತು ಅಂದರೆ ಕಿರಿಕಿರಿ ಆಗತ್ತಲ್ವ, ಅದರ ದಾಹನ ತಡ್ಕೊಳಿಕಾಗ ನಿತ್ಯ ಹಿತವನ್ನು ಮಾಡುವಂಥದ್ದು. ಹೊರಗಡೆ ಬಂದರೆ ಅದು ಅಗ್ನಿ ಇಡೀ ವಿಶ್ವವನ್ನೇ ದಹಿಸುವಷ್ಟು ಶಕ್ತಿ ಇದೆ ಅದಕ್ಕೆ ಅಂತಂದು. ಅಂಥ ದೊಡ್ಡ ಜಾಠರಾಗ್ನಿ ನನ್ನ ಉದರದಲ್ಲಿದೆ, ಅದನ್ನೆಲ್ಲ ಪಚನ ಮಾಡ್ತಾ ಇದೆ ಅಂತಂದು. ಎಷ್ಟು ವ್ಯತ್ಯಾಸ ಇದೆ. ಪರಮಾಣುವಿನ ಗಾತ್ರದಷ್ಟು ಅಗ್ನಿಗೂ ಜಾಠರಾಗ್ನಿಗೂ ಅಂಗುಷ್ಟ ಗಾತ್ರದಷ್ಟಿರುವಂತಹ ಜಾಠರಾಗ್ನಿಗೂ ಎಷ್ಟು ವ್ಯತ್ಯಾಸ. ಆ ಜಾಠರಾಗ್ನಿಯು ಕೂಡ ಮಧ್ವಾಚಾರ್ಯ ಹೇಳಿದ ಹಾಗೆ ಜಗತ್ತನ್ನೇ ಸುಡುವಂಥದ್ದು ಅಂತಂದರೆ ಇದು ಅತ್ಯಂತ ವಿಶಿಷ್ಟವಾಗಿರುವಂತಹ ಅಗ್ನಿ ಅಂತ ನಾವು ತಿಳಿಬಹುದು. ಹೀಗೆ ಇಂಥ ಅನೇಕ ಪವಾಡಗಳನ್ನು, ಮಹಿಮೆಗಳನ್ನು ಆಚಾರ್ಯ ಮಧ್ವರು ತೋರಿಸ್ತಾ ಬರ್ತಾರೆ. ಇನ್ನು ಸಾಮಾನ್ಯವಾಗಿ ನೀವು ವಿಷ್ಣು ಸಹಸ್ರನಾಮದ ಮಹಿಮೆಯನ್ನು ಹೇಳುವಂಥ ಪ್ರಸಂಗವನ್ನು ಮೇಲಿನ ಮೇಲೆ ಕೇಳಿರ್ತೀರಿ. ನಾವು ನೇರವಾಗಿ 10ನೇ ಸರ್ಗಕ್ಕೆ ಹೋಗೋಣ. 10ನೇ ಸರ್ಗದಲ್ಲಿ ಕೆಲವು ಅನೇಕ ವಿಚಾರಗಳನ್ನು ತಿಳಿಸ್ತಕ್ಕಂಥವರಾಗ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆರಂಭದಲ್ಲೇ ಹೇಳುವಂತಹ ಅಂಶವನ್ನು ನಾವು ಗಮನಿಸೋಣ. ಮಧ್ವಾಚಾರ್ಯ ಹೀಗೆ ಒಂದು ಕಡೆ ಸಂಚಾರ ಮಾಡ್ತಾ ಹೊರಟರು. ಸಂಚಾರವನ್ನು ಮಾಡ್ತಾ ಹೋದಂತಹ ಸಮಯದಲ್ಲಿ ಆ ಊರಿನಲ್ಲಿ ಒಬ್ಬ ರಾಜ ಏನು ಮಾಡ್ತಾ ಇದ್ದ ಅಂತಂದರೆ ಬಾವಿ ತೋಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತೆ. ಬಾವಿ ತೋಡಿಸುವಾಗ ಅಲ್ಲಿರುವಂತಹ ಜನ ಯಾರೇ ಕಂಡ್ರು ಬನ್ನಿ 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 ಅಂತ ಕರೀತಾ ಇದ್ದಂತೆ. ಏನು ಅಂತ ಕೇಳಿದ್ರೆ ಈ ಸಲಕೆ ಹಾಗೂ ಕೊಡಲೆ ಮುಂತಾದವುಗಳನ್ನೆಲ್ಲ ತೆಗೆದುಕೊಂಡು ಹಾರಿ ಮುಂತಾದವುಗಳಿರ್ತಲ್ಲ ನಾವು ಕೈ ಕೊಡ್ತಾ ಇದ್ದಂತೆ ರಾಜ. ಏನು ಮಾಡಬೇಕಿದೆ ತಗೊಂಡು ಇಲ್ಲಿ ಬಾವಿ ಎದುರಿಸ್ತಾ ಇದ್ದೀವಿ, ಅದರ ಉಪಯೋಗ ನಿಮಗೂ ಕೂಡ ಆಗತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದ್ರೆ ಸ್ವಲ್ಪ ತೋಡಬಿಟ್ಟೆ ಹೋಗಬೇಕು ಅಂತ. ನಮಗೆಲ್ಲ ಇಂಥ ಕೆಲಸ ಹೇಳಿದ್ರೆ ಏನು ಮಾಡ್ಲಿಕ್ಕಾಗತ್ತೆ ಹೇಳಿ, ಸಾಧ್ಯವೇ ಇಲ್ಲ ಅಲ್ವಾ. ಎಲ್ಲರ ಕೈಯಲ್ಲೂ ಕೆಲಸ ಮಾಡಿಸ್ತಾ ಇದ್ದ. ಅವನು ಮಾತ್ರ ತಾನೇನು ಕೆಲಸ ಮಾಡ್ತಿರ್ಲಿಲ್ಲ. ರಾಜ ಅಲ್ವ, ನಾನೇನು ಕೆಲಸ ಮಾಡಬೇಕು, ಬಂದವ್ರ ಹತ್ರ ಕೆಲಸ ಮಾಡಿಸೋಣ ಅಂತ. ಹೀಗೆ ಎಲ್ಲರ ಹತ್ರ ಕೆಲಸ ಮಾಡಿಸ್ತಾ ಇದ್ದ. ಆಚಾರ್ಯ ಮಧ್ವರು ಸಂಚಾರಕ್ಕೆ ಅಂತ ಅದೇ ಮಾರ್ಗವಾಗಿ ಬಂದಿದ್ದಾರೆ. ಬಂದಂತಹ ಸಮಯದಲ್ಲಿ ಮಧ್ವಾಚಾರ್ಯರಿಗೂ ಆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾನೆ, ಬನ್ನಿ ಬನ್ನಿ ಗುರುಗಳು ಬರ್ರಿ ಇಲ್ಲಿ ಅಂತ. ಏನು ತಗೊಳ್ರಿ, ಹಾರಿ ತಗೊಳ್ರಿ, ಒಂದಿಷ್ಟು ಪೆಟ್ಟನ್ನು ಹಾಕಿ ಅಂತ. ಮಧ್ವಾಚಾರ್ಯ ಅಂತಾನೆ ಅದನ್ನು ಹೆಂಗೆ ಹಿಡ್ಕೊಳ್ಬೇಕು, ಅದನ್ನು ಹೇಗೆ ನೆಲವನ್ನು ಅಗಿಬೇಕು ಅನ್ನುವಂಥ ಜ್ಞಾನ ಇಲ್ಲ ನಮಗೆ. ನಾವು ಸನ್ಯಾಸಿಗಳು ನೀನು ಹೆಂಗೆ ಮಾಡಬೇಕು ಅಂತ ತೋರಿಸಿಕೊಟ್ರೆ ಆಮೇಲೆ ನಾವು ಮಾಡ್ತೀವಿ, ನೋಡ್ಬಿಟ್ಟು ಕಲಿತೇನೆ ನಾನು ಅಂತ. ಸರಿ ಅಂತ ನೋಡ್ರಿ, ಹಾರಿ ಹಿಂಗೆ ಹಿಡ್ಕೊಳ್ಬೇಕು, ನೆಲದಲ್ಲಿ ಹಿಂಗೆ ಪೆಟ್ಟು ಹಾಕಬೇಕು ಅಂತ ಅವನು ಪೆಟ್ಟು ಹಾಕಲಿಕ್ಕೆ ಶುರು ಮಾಡಿದವನು ಆರಭ್ಯ ವಿರರಾಮನು ಸಂಪೂರ್ಣವಾಗಿ ಭಾವೇನವನೇ ತೊಡಗಿಬಿಟ್ಟಂತೆ. ಸಂಪೂರ್ಣವಾಗಿ ತೋರಿಸಿಬಿಟ್ಟು ಮಧ್ವಾಚಾರ್ಯರು ಅಂತ. ಹೀಗೆ ಈ ಒಂದು ಘಟನೆಯನ್ನ ಸ್ಮರಿಸಿಕೊಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯಾವುದೇ ಒಂದು ದೊಡ್ಡ ಕಾರ್ಯ ಆಗಬೇಕು ಅಂದರೆ ಮೊದಲು ಯಜಮಾನರು ಅಖಾಡಕ್ಕೆ ಇಳಿಬೇಕು. ಯಜಮಾನನೇ ಹೇಳ್ತಿದ್ದಾರೆ ನಾವು ಮಾಡಬೇಕು ಅಂತ ಜನ ಎಲ್ಲ ಪ್ರೇರೇಪಿತರಾಗಿ ಅವರು ಕೆಲಸವನ್ನು ಮಾಡಬೇಕು. ಇದು ಸರಿಯಾದಂತಹ ಮಾರ್ಗ. ಸಿಕ್ಕವರಿಗೆಲ್ಲ ಕೆಲಸ ಮಾಡಿಸುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಅಂಶವನ್ನು ಆಚಾರ್ಯ ಈ ಪ್ರಸಂಗದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ. ಈ 10ನೇ ಸರ್ಗ ತುಂಬ ವಿಶಿಷ್ಟವಾಗಿರ್ತಕ್ಕಂತಹ ಸರ್ಗ. ಈ ಶ್ಲೋಕಗಳು ಅತ್ಯಂತ ರಮಣೀಯವಾದಂತಹ ಶ್ಲೋಕಗಳಿದೆ. ಇದರಲ್ಲಿ ಒಂದೇ ಒಂದು ಅಕ್ಷರದಿಂದ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ, ತುಂಬ ಸೊಗಸಾಗಿದೆ. ಕೇಳಿರ್ತೀರ ಅನೇಕ ಕಡೆಗೆ. ನಾನೇನೇ ನಾನೇ ನಾನೇನೋ ನೂನೇನ ನನುನ್ನಾಹ ನೋಡಿ, ಶ್ಲೋಕ ಹೇಗಿದೆ, ನಕಾರದಿಂದಲೇ ಶ್ಲೋಕ. ನಾನಾ ನಾನೋ ನೂನಂ ನಾನೇ ನಾನೂನ ನಾನುನ್ನಹ ಶ್ಲೋಕ ಇದೆ. ಹೇಗಿದೆ ನೋಡಿ, ವಿಚಿತ್ರ ಅನ್ಸುತ್ತಲ್ವ? ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಾನೇನೇ ನಾನೇ ನಾನೇನೋ ನೂನೇನ ನನುನ್ನಾಹ ನಾನಾ ನಾನೋ ನೂನಂ ನಾನೇ ನಾನೂನ ನಾನುನ್ನಹ. ನಾನು ಅನ್ನೋದು ಬೇರೆ ಅರ್ಥ ಕೇಳಿದ್ರಲ್ಲಿ ತುಂಬ ವಿಶಿಷ್ಟವಾದ ಅರ್ಥ ಇದೆ. ಅದರ ಪದಚ್ಛೇದವನ್ನು ತುಂಬ ಸೊಗಸಾಗಿ ತಿಳಿಸ್ಕೊಡ್ತಾರೆ. ಅದನ್ನೊಮ್ಮೆ ಓದ್ತೇನೆ. ಆ ಶಬ್ದಗಳು ಕೇಳಿದ್ರೆ ಅತ್ಯಂತ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಾಗತ್ತೆ. ನ
ಅನೇನೇನ ಅನೇನ ಅನೇನೂನೇನ ನನು ನುನ್ನಾಹ ನಾನಾನಾಹ ನೋ ನೂನಂ ನಾನೇ ನಾನು ನನ ಅನುನ್ನಹ ಇತಿ ಪದಚ್ಛೇದ. ಹೀಗೆ ಪದಗಳನ್ನು ವಿಭಾಗ ಮಾಡ್ರಿ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ಏನಿದರ ಅರ್ಥ ಅಂತಂದ್ರೆ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಹೊರಟಂತಹ ಶ್ಲೋಕ ಇದು. ಏನು ಹೇಳ್ತಿದ್ದಾರೆ ಇದರಲ್ಲಿ ಅಂತಂದ್ರೆ, ಪ್ರತಿಯೊಬ್ಬ ಜೀವಿಯೂ ಕೂಡ ವಾಯುದೇವರ ಅನುಗ್ರಹ ಇಲ್ಲದೆಯೇ ಯಾವ ಒಂದು ಕೆಲಸವನ್ನು ಕೂಡ ಮಾಡಲಿಕ್ಕಾಗಲ್ಲ. ಅಂತಹ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರು ಅವತಾರ ಮಾಡಿದ್ದಾರೆ. ಇಂತಹ ಮಧ್ವಾಚಾರ್ಯರಿಗೆ ನಮಸ್ಕಾರ ಅಂತ ತಿಳಿಸುವಂತಹ ಶ್ಲೋಕ ನೋಡಿ. ಒಂದೇ ಒಂದು ಅಕ್ಷರದಿಂದ ಶ್ಲೋಕವನ್ನೇ ರಚನೆ ಮಾಡಿಬಿಟ್ಟು ಹೀಗೆ ಮಧ್ವಾಚಾರ್ಯರು ಮತ್ತೆ ಉತ್ತರ ಭಾರತದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಗಂಗಾ ನದಿಯ ಪ್ರವಾಹ ಎರಡು ಇಲ್ಲಿ ಪ್ರತಿಬಂಧಕ ಇದ್ದದ್ದು ಏನು ಅಂದ್ರೆ, ಒಂದು ಗಂಗಾ ನದಿಯ ಪ್ರವಾಹ ಬಸದಿಂದ ಹರಿತಾ ಇದ್ದಾರೆ. ಆ ಗಂಗಾ ನದಿಯನ್ನು ದಾಟಿ ಮುಂದಿನ ಪ್ರದೇಶಕ್ಕೆ ಹೋಗಬೇಕು. ಗಂಗಾ ನದಿಯನ್ನು ದಾಟಿ ಸ್ವಲ್ಪ ಮುಂದೆ ಭಾಗದಲ್ಲಿ ಹೋದ್ರೆ ಒಬ್ಬ ರಾಜ ಇದ್ದ, ತುರುಷ್ಕ ರಾಜ. ಅವನು ಅನೇಕ ಕಾವಲನ್ನೆಲ್ಲ ಏರ್ಪಾಡು ಮಾಡಿದ್ದವನು. ಯಾರೂ ಬರೋ ಹಾಗಿಲ್ಲ ಈ ಕಡೆಗೆ. ಯಾರಾದ್ರೂ ವೈರಿಗಳು ಆಕ್ರಮಣ ಮಾಡಿದ್ರೆ ನಮ್ಮ ಪ್ರದೇಶಕ್ಕೆಲ್ಲ ತೊಂದರೆ ಆಗತ್ತೆ ಅಂತ ಅನೇಕ ನಾವಿಕರ ವ್ಯವಸ್ಥೆ. ಯಾರಾದ್ರೂ ಬಂದ್ರೆ ಅವರನ್ನು ಹೊಡೆದೇ ಹಾಕಬೇಕು. ಮಧ್ವಾಚಾರ್ಯರು ಅದೇ ಭಾಗವಾಗಿ ಮುಂದೆ ಪ್ರಯಾಣ ಮಾಡಬೇಕಾಗಿದೆ. ಎರಡೂ ಪ್ರತಿಬಂಧಕವನ್ನು ದಾಟಿ ಹೋಗಬೇಕು. ಏನ್ ಮಾಡ್ಬೇಕು ಇವಾಗ? ಮಧ್ವಾಚಾರ್ಯರಿಗೆ ಗೊಂದಲ ಅಲ್ಲ, ಶಿಷ್ಯರಿಗೆ ಗೊಂದಲ. ಮಧ್ವಾಚಾರ್ಯರನ್ನು ವಿಶಿಷ್ಟವಾದಂತಹ ಸಾಮರ್ಥ್ಯ ಇದೆ, ಆರಾಮ ಶಿಷ್ಯರೆಲ್ಲ ಗೊಂದಲಕ್ಕೊಳಗಾದಾಗ ಮಧ್ವಾಚಾರ್ಯ ಹೇಳ್ತಾರೆ, ನೀವು ಯಾರು ಗಾಬರಿ ಆಗಬೇಡಿ, ನಾನು ಗಂಗೆಯಲ್ಲಿ ಇಳಿದು ಮುಂದೆ ಪ್ರಯಾಣವನ್ನು ಬೆಳೆಸ್ತೇನೆ, ಮುಂದೆ ಹೊರಡುತ್ತೇನೆ. ಆಗ ಕೆಲವು ನಾವಿಕರು ಅಲ್ಲಿ ಇದ್ದವರು ಹೇಳ್ತಾರೆ, ಸ್ವಾಮಿ ಗಂಗಾ ನದಿ ಇಳಿಯಕ್ಕೆ ಹೋಗಬೇಡಿ ನೀವು. ಯಾಕೆಂದ್ರೆ ಇಂತಹ ಪ್ರವಾಹವನ್ನ ನಾವು ನಮ್ಮ ಜೀವಿತಾವಧಿಯಲ್ಲೇ ನೋಡಲಿಲ್ಲ. ಆ ಗಂಗೆ ನೋಡಿದ್ರೆ ಭಯ ಆಗುತ್ತೆ. ಇವಾಗ ಹಾಗೆ ಅನ್ಸುತ್ತೆ. ಬದರಿ ಕ್ಷೇತ್ರಕ್ಕೆ, ಹರಿದ್ವಾರ ಕ್ಷೇತ್ರಕ್ಕೆಲ್ಲ ಹೋದಾಗ ಗಂಗೆ ನೋಡಿದ್ರೆ ಭಯ ಆಗುತ್ತೆ. ಹಾಗಿದ್ದಾಳೆ ಗಂಗೆ, ಅಷ್ಟೇ ರಭಸದಿಂದ ಹರಿತಾ ಇದ್ದಾಳೆ. ಇಳಿಬೇಡಿ. ಮಧ್ವಾಚಾರ್ಯ ಅಂತಾರೆ, ನಮ್ಮೆಲ್ಲರೂ ಓಡೇಬೇಕಾಗಿದೆ, ಸಂಕಲ್ಪವನ್ನಂತೂ ಮಾಡಿಯಾಗಿದೆ. ಶಿಷ್ಯರಿಗೆಲ್ಲ ಹೇಳ್ತಾರೆ, ನಾನು ನೀರಿನಲ್ಲಿ ಇಳಿದು ಮುಂದೆ ಪ್ರಯಾಣವನ್ನು ಬೆಳೆಸ್ತೇನಲ್ಲ, ನೀವೇನ್ ಮಾಡಿ, ಒಬ್ಬ ಶಿಷ್ಯ ನನ್ನ ಕಾಲನ್ನ ಹಿಡ್ಕೊಳ್ಬೇಕು. ಮುಂದೆ ಆಗುವಾಗ ಅವರ ಕಾಲನ್ನ ಇನ್ನೊಬ್ಬ ಹಿಡಿಬೇಕು, ಅವರ ಕಾಲನ್ನ ಇನ್ನೊಬ್ಬ. ಹೀಗೆ ಪ್ರತಿಯೊಬ್ಬರೂ ಕೂಡ ಒಬ್ಬರ ಕಾಲು ಹೀಗೆ ಹಿಡಿತಾ ಎಲ್ಲ ಶಿಷ್ಯರಿಗೂ ಕೂಡ ನಾವು ಮುಂದೆ ಪ್ರಯಾಣವನ್ನು ಬೆಳೆಸೋಣ ಸರಿ ಅಂತ ಆಚಾರ್ಯ ಮೇಲಿನ ಒಂದು ಭಕ್ತಿ ಹಾಗೂ ನಂಬಿಕೆ ಅವುಗಳಿಂದ ಮಧ್ವಾಚಾರ್ಯ ಕಾಲನ್ನು ಒಬ್ಬ ಶಿಷ್ಯ ಹಿಡಿತಾನೆ, ಅವರ ಕಾಲನ್ನು ಒಬ್ಬ ಶಿಷ್ಯ ಹಿಡಿದ. ಹೀಗೆ ಸಂಪೂರ್ಣವಾಗಿ ಒಬ್ಬರ ಹಿಂದೆ ಒಬ್ಬರು ಹೀಗೆ ನದಿಯಲ್ಲಿ ಈಸ್ತಾ ಹೋಗಿದ್ದಾರೆ. ದಾರಿ ಮಧ್ಯದಲ್ಲಿ ಒಂದು ತುರುಷ್ಕ ರಾಜ ಗಮನಿಸಿದ ಆಚಾರ್ಯ ಬರೋದನ್ನ ನೇರವಾಗಿ ಹೇಳ್ತಾನೆ ಅವರ ಭಾಷೆಯಲ್ಲೇನೆ. ಇಲ್ಲಿ ಸಂಸ್ಕೃತದ ಶಬ್ದವನ್ನು ಕೊಟ್ಟಿದ್ದಾರೆ. ವಾರಯತ ವೈರಿಸು ಹೃದೋಮೂನ್ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದದುಚ್ಛೈ ಸತ್ವರ ರಾಜ ಪುರುಷಾನುಚಿತ ವಾಚ. ವಾರಯತ ತಡೀರಿ ಅವರನ್ನ ಅಂತ ಎರಡು ಬಾರಿ ಹೇಳ್ತಾರೆ ನೋಡಿ. ತಡಿಲಿಕ್ಕಾಗಲಿಲ್ವಾ? ಮಾರಯತ ಒಂದೇ ಹಾಕಿ ಅವರನ್ನ ಅಂತ ಇಷ್ಟು ಹೇಳ್ತಾ ಇದ್ರು. ಆ ನಾವಿಕರನ್ನ ಏನಿದ್ದಾರೆ ಏನು ಪ್ರತಿಕ್ರಿಯೆ ಕೊಡಲೇ ಇಲ್ಲ, ತಟಸ್ಥರಾಗಿ ನಿಂತುಬಿಟ್ಟಿದ್ದಾರೆ. ಮಧ್ವಾಚಾರ್ಯ ಆ ರೂಪವನ್ನು ನೋಡಿದ ನಂತರದಲ್ಲಿ ಆಶ್ಚರ್ಯಚಕಿತನ. ಇನ್ನು ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಹೋದಾಗ ಮಧ್ವಾಚಾರ್ಯರು ಅವರದ್ದೇ ಭಾಷೆಯಲ್ಲಿ ಮಾತನಾಡ್ತಾರಂತೆ ನೋಡಿ. ಅವರಿಗೆ ಸಂಬಂಧಪಟ್ಟಂತಹ ಭಾಷೆ ಏನಿದೆ ಆ ಭಾಷೆಯಲ್ಲಿ ಮಾತನಾಡಿದರು. ಯಾಕೆ ಉದ್ವೇಗಕ್ಕೊಳಗಾಗಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ನೀವು ಸಾವಿರಾರು ಜನ ಇದ್ದೀರಿ, ನಾವು 15-20 ಜನ ಇದ್ದೇವೆ ಅಷ್ಟೇ. ನೀವು ಆಯುಧಗಳಿಂದ ಸಹಿತರಾಗಿ ನಿಂತುಕೊಂಡಿದ್ದೀರಿ, ನಾವು ನಿರಾಯುಧರಾಗಿ ಬರ್ತಾ ಇದ್ದೇವೆ. ಯಾಕೆ ಉದ್ವೇಗಕ್ಕೊಳಗಾಗ್ತೀರಿ ಅಂತ ಅವರ ಭಾಷೆಯಲ್ಲಿ ಮಾತನಾಡಿದರು. ರಾಜನಿಗೂ ಹಾಗೂ ಅಲ್ಲಿರುವಂತಹ ಎಲ್ಲ ನಾವಿಕರಿಗೂ ಆಶ್ಚರ್ಯ ಆಗೋಯಿತು. ನಮ್ಮ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ, ಎಷ್ಟು ಗಂಭೀರವಾಗಿ ಅವರ ಧ್ವನಿ ಇದೆ. ತಟಸ್ಥರಾಗಿ ನಿಂತ್ಕೊಂಡು ನೇರವಾಗಿ ಆ ದಡಕ್ಕೆ ಬಂದರು. ಬಂದ ನಂತರದಲ್ಲಿ ಶಿಷ್ಯರಿಗೂ ಆಶ್ಚರ್ಯ ಹಾಗೂ ರಾಜನಿಗೂ ಆಶ್ಚರ್ಯ. ಯಾಕೆ ಅಂತಂದ್ರೆ ಲೀಲಾಜಾಲವಾಗಿ ದಡಕ್ಕೆ ಸೇರಿದ್ದಾರೆ. ನೋಡಿದರೆ ಬಟ್ಟೆ ಸ್ವಲ್ಪವೂ ಒದ್ದೆ ಆಗಿಲ್ಲ. ಅನಾರ್ದ್ರ ವಾಸಾಸು ಕುತೂಹಲಾರ್ದ್ರೈ. ಆರ್ದ್ರ ಅಂದ್ರೆ ಒದ್ದೆ, ಅನಾರ್ದ್ರ ಅಂದ್ರೆ ಒದ್ದೆ ಆಗದೇ ಇರುವಂತಹ ಬಟ್ಟೆ ಇತ್ತು ಅವರದ್ದು. ಎಂಥ ವಿದ್ವತ್ತಿತ್ತು. ಚತುಷ್ಷಷ್ಟಿ ಕಲಾವಿದ್ಯೆ ಅಂತ ಏನಿದೆ, 64 ಕಲೆಗಳು, 64 ವಿದ್ಯೆ ಏನಿದೆ ಅದರಲ್ಲಿ ಒಂದು ವಿದ್ಯೆ ಇದು ಜಲಸ್ತಂಭನ ವಿದ್ಯಾ ಅಂತ ಕರೀತಾರೆ. ನೀರಿನ ಮೇಲೆ ನಡೆಯುವಂಥದ್ದು ಅಥವಾ ನೀರಿನ ಒಳಗಡೆ ಹೋದ್ರೂ
ನಮ್ಮ ದೇಹ ಒದ್ದೆ ಆಗದೇ ಇರುವಂತೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದೇನಿದೆ ಇದು ಒಂದು ವಿದ್ಯೆ. ಆ ಒಂದು ಬಲವನ್ನು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಆಚಾರ್ಯರು. ಬರೀ ಅವರು ಮಾತ್ರ ಅಲ್ಲ, ಶಿಷ್ಯರೆಲ್ಲರೂ ಕೂಡ ಆ ಒಂದು ಶಕ್ತಿಯ ವಿಶೇಷತೆಯನ್ನು ಗಮನಿಸಿದ್ರು. ಇದರ ಸಂದೇಶ ಇಷ್ಟೇನೆ, ಬರೀ ಮಧ್ವಾಚಾರ್ಯನ ಕಾಲನ್ನು ಹಿಡಿದವರಷ್ಟೇ ಉದ್ಧಾರ ಆಗ್ತಾರೆ ಅಂದ್ಕೊಳ್ಬೇಡಿ. ಮಧ್ವಾಚಾರ್ಯ ಕಾಲನ್ನು ಹಿಡಿದಿರ್ತಕ್ಕಂಥವರ ಕಾಲನ್ನು ಹಿಡಿದವರ ಕಾಲ ಹಿಡಿದ್ರು ದಡಕ್ಕೆ ಬರ್ತೀವಿ. ಮಧ್ವಾಚಾರ್ಯ ಕಾಲ ಹಿಡಿದವರು ಯಾರು? ಟೀಕಾಚಾರ್ಯರು. ಟೀಕಾಚಾರ್ಯ ಕಾಲ ಹಿಡಿದವರು ಯಾರು ಹೇಳಿದ್ರು? ರಾಯರು. ರಾಯರ ಪಾದವನ್ನು ಹಿಡಿದು ನಿರಂತರವಾಗಿ ನಮಗೆಲ್ಲ ಅನುಗ್ರಹವನ್ನು ಕೊಡ್ತಾ ಇರೋರು ಅನೇಕ ಮಠಾಧೀಶರು. ಆ ಮಠಾಧೀಶರ ಪಾದವನ್ನ ಹಿಡಿದು ನಾವು ಸಂಸಾರದ ಸಮುದ್ರವನ್ನು ದಾಟಲಿಕ್ಕಾಗತ್ತೆ, ದಾಟಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು ಕಥೆಯ ಸಂದೇಶ. ರಾಜ ಆಶ್ಚರ್ಯಚಕಿತನಾಗಿ ಕೇಳ್ತಾನೆ, ಎಷ್ಟು ವಿಶಿಷ್ಟವಾದಂತಹ ಮಾತು ನಿಮ್ಮದು, ಗಂಭೀರವಾದಂತಹ ಮಾತು, ನಮ್ಮ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀರಿ, ನನಗೆ ತುಂಬಾ ಸಂತೋಷ ಆಯಿತು, ನಿಮಗೆ ಅರ್ಧ ರಾಜ್ಯ ಕೊಡಬೇಕು ಅಂತ ಅನಿಸ್ತಾ ಇದೆ ಅಂತ. ರಾಜಸ್ಯ ಸ್ಫುಟಮುಪಲಭ್ಯವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂ ಬಭುವ. ಅರ್ಧ ರಾಜ್ಯ ನೀವು ಕೊಡಬೇಕು ಅಂತ ಅನಿಸ್ತಾ ಇದೆ. ಮಧ್ವಾಚಾರ್ಯ ಏನ್ಬೇಕು ಆ ಸಮಯದಲ್ಲಿ ಬೇರೆ ನಾವ್ಯಾರಾದ್ರೂ ನಿಂತಿದ್ರೆ ಇಷ್ಟೆಲ್ಲ ವಿಶೇಷ ಶಕ್ತಿ ಪ್ರದರ್ಶನ ಮಾಡಿ ನೋಡಿದ್ದೀವಿ, ಬರೀ ಅರ್ಧ ರಾಜ್ಯ ಕೊಡ್ತೀಯಾ, ಪೂರ್ಣ ಕೊಟ್ಬಿಡು ಅಂತ ಮಾತಾಡ್ತೀವಿ. ಇನ್ನು ಅರ್ಧ ರಾಜ್ಯ ತಗೊಂಡು ನಾನೇನ್ ಮಾಡ್ಲಿ ಅಂತಾರೆ ಮಧ್ವಾಚಾರ್ಯರು. ಸಂಪತ್ತನ್ನ ಬಯಸುವವರಲ್ಲ ನಾವು, ಸನ್ಯಾಸಿಗಳು. ಸನ್ಯಾಸ ಶಬ್ದದ ಅರ್ಥ ಏನು? ಸಮ್ಯಕ್ ನ್ಯಾಸ. ಎಲ್ಲವನ್ನ ಪರಿಪೂರ್ಣವಾಗಿ ತಿಳಿಸಿರೋರೇ ಸನ್ಯಾಸಿಗಳು. ಏನು ಬೇಡ, ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಮಾಡ್ತಾ ಇದ್ದೇವೆ, ನಾವು ಬಂದಿದ್ದೇವೆ ಅಷ್ಟೇ ಅಂತ ಅದಕ್ಕೆ ಅನುಗ್ರಹ ಮಾಡಿ ಅಂತ ಹೊರಟರು. ಇನ್ನೊಂದು ಅಂಶವನ್ನು ಕೇಳ್ತಾನೆ ರಾಜ, ಇಷ್ಟೆಲ್ಲ ವಿಶೇಷವಾಗಿ ನೀವು ಮಾತುಗಳನ್ನಾಡಿದ್ದೀರಿ, ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದೀರಿ, ಇದು ಹೇಗೆ ಸಾಧ್ಯವಾಯಿತು ಅಂತ. ಆಗ ಮಧ್ವಾಚಾರ್ಯರು ಹೇಳಿದಂತಹ ಮಾತು ಏನಿದೆ ಅತ್ಯಂತ ಪ್ರಸಿದ್ಧವಾದಂತಹ ಮಾತು, ಪರಮಾತ್ಮನ ಅನುಗ್ರಹದಿಂದ ನಾವು ಈ ಎಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದೇವೆ. ಈ ಭಾಷೆಯನ್ನ ನಾವು ನಿಮಗೆ ಸಂಬಂಧಪಟ್ಟಂತಹ ಭಾಷೆಯನ್ನು ಆಡಿದ್ದೇವೆ, ಅದು ಕೂಡ ಕೇವಲ ಪರಮಾತ್ಮನ ಅನುಗ್ರಹದಿಂದ. ನೀನು ಕೂಡ ಅದೇ ಪರಮಾತ್ಮನ ಅನುಗ್ರಹದಿಂದಲೇ ಜೀವಿಸ್ತಾ ಇದ್ದೀಯ ಅನ್ನುವಂಥ ಮಾತನ್ನ ಆಚಾರ್ಯರು ಆ ಸಮಯದಲ್ಲಿ ಆಡಿದರು ಅನ್ನೋದನ್ನ ನಾವು ಗಮನಿಸಬೇಕು. ಹೀಗೆ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ನಡೆಸುವಾಗ ಎಲ್ಲ ಘಟನೆಗಳನ್ನು ನಾವು ಸ್ಮರಣೆ ಮಾಡಬೇಕು ಅಂತ ನಾರಾಯಣ ಪಂಡಿತಾಚಾರ್ಯರು ಈ ಮುಂದೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಮ್ಮೆ ಕತ್ತಲಾಗಿದೆ. ಆ ಸಮಯದಲ್ಲಿ ಕಳ್ಳರು ಆಕ್ರಮಣವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು. ಸನ್ಯಾಸಿಗಳ ಒಂದು ಪೆಟ್ಟಿಗೆ ಏನಿರುತ್ತೆ, ಆ ಪೆಟ್ಟಿಗೆಯನ್ನ ಯಾರು ಅಪಹರಣ ಮಾಡ್ತಾರೆ ನೋಡಿ, ಅವರು ಕೋಟ್ಯಾಧೀಶ್ವರರೇ. ಅನೇಕ ಕೋಟಿಗಳು, ಒಂದು ಕೋಟಿ ಅಲ್ಲ, ಯಾಕೆ ಎಷ್ಟು ಬೆಲೆ ಆಗಿದೆ ಅವೆಲ್ಲ ನಮ್ಗೆ ಗೊತ್ತಲ್ಲ. ಬೆಳ್ಳಿ 3.5 ದಾಟಿದೆ, ಬಂಗಾರ 1.5 ದಾಟಿದೆ. ಎಷ್ಟಿರುತ್ತೆ ಬೆಳ್ಳಿಯ ಪದಾರ್ಥಗಳು, ಬಂಗಾರದ ಪದಾರ್ಥ ತೆಗೆದುಕೊಂಡು ಹೋಗ್ಬಿಟ್ಟು ಮುಗಿದೇ ಹೋಗ್ತದೆ. ಆಗಿನ ಕಾಲದಲ್ಲೂ ಕೂಡ ನೋಡಿ, ಬೆಳ್ಳಿ ಬಂಗಾರ ಮೇಲೆ ಅಭಿಮಾನ ಇಟ್ಟವರು ಇದ್ರು ಅಂತ ಕಥೆಗಳಿಂದ ತಿಳಿಯುತ್ತೆ. ಕದಾಚಿತ್ ಚೋರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟಪಿಂಡಾರ್ಥಮಧಿಕೃತ್ ಚರನ್ನತ್ವೇ ಶ್ವೇತಾನಥಮಿತ ಇಹಾಧಾತೈರಹೋ ವಿಭುಃ ಸಮ್ಮೋಹ್ಯ ಪ್ರಾಕ್ ವಿಜಯ ಇವ ಸಂಶಕ್ತ ಗಗಣಾನ್. ಏನ್ ಮಾಡಿದ್ರು ಮಧ್ವಾಚಾರ್ಯರು ಅಂತಂದ್ರೆ, ಶಿಷ್ಯರಿಗೆಲ್ಲ ಗೊತ್ತಾಯ್ತು ದೂರದಲ್ಲೇ ಭಯೋತ್ಪಾದಕರು ಬರ್ತಾ ಇದ್ದಾರೆ. ದೇವರ ಪೆಟ್ಟಿಗೆ ಬಿಡೋ ಹಾಗಿಲ್ಲ ಅಲ್ವಾ. ಗುರುಗಳಿಗೆ ಕೇಳಿದ್ರು ಏನ್ ಮಾಡ್ಬೇಕು ಅಂತ. ಕೆಲಸ ಮಾಡಿ, ನಿಮ್ಮ ಬಟ್ಟೆಗಳೆಲ್ಲ ಏನಿದೆ ಆ ಬಟ್ಟೆಗಳನ್ನೆಲ್ಲ ಗಂಟು ಕಟ್ಟಿ ಅಂತ. ಸರಿ ಅಂತ ಬಟ್ಟೆಯನ್ನೆಲ್ಲ ಗಂಟು ಕಟ್ಟಿದ್ರು ಶಿಷ್ಯರು. ಬಟ್ಟೆ ಗಂಟು ಕಟ್ಟಿದ ನಂತರದಲ್ಲಿ ದೂರದಲ್ಲಿ ಬಿಸಾಡ್ರಿ ಅಂತದ್ದು, ದೂರದಲ್ಲಿ ಬಿಸಾಕಿದ್ರು. ಶಿಷ್ಯರೆಲ್ಲ ಬಿಸಾಕಿದಂತಹ ಆ ಗಂಟನ್ನ ಭಯೋತ್ಪಾದಕರು ಏನ್ ಅನ್ಕೊಂಡ್ರು ಅಂತಂದ್ರೆ, ಬೆಳ್ಳಿ ಪದಾರ್ಥಗಳು, ಬಂಗಾರ ಪದಾರ್ಥಗಳನ್ನೆಲ್ಲ ಬಿಸಾಕಿದ್ರು ಅಂತ ನೇರವಾಗಿ ಅಲ್ಲಿ ಓಡಿ ಹೋದ್ರಂತೆ. ಈ ಓಡಿ ಹೋದ್ರು. ಇವರು ನಿಧಾನವಾಗಿ ಉಪಾಯವಾಗಿ ತಮ್ಮ ಮಾರ್ಗದಲ್ಲಿ ಪ್ರಯಾಣ ಮುಂದುವರೆಸಿದ್ರು ಅಂತ. ಈಗ ಈಗಿನ ಕಾಲದಲ್ಲಿ ಇಂತಹ ಉಪಾಯಗಳನ್ನು ಹೊಡೆಯುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಮಧ್ವಾಚಾರ್ಯ ಇಂತಹ ಉಪಾಯಗಳನ್ನ ಆಗಿನ ಕಾಲದಲ್ಲಿ ತೋರಿಸಿದ್ರು, ಶಿಷ್ಯರಿಗೆಲ್ಲ ತೋರಿಸಿದ್ದಾರೆ ಇಂತಹ ಉಪಾಯವನ್ನು. ಅನೇಕ ಬಾರಿ ಚೋರರಿಗೆ ಇಂತಹ ಒಂದು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಇನ್ನೊಮ್ಮೆ ಏನಾಯಿತು ಅಂತಂದ್ರೆ, ಹೀಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಭಯೋತ್ಪಾದಕರ ಆಕ್ರಮಣವಾಯಿತು. ನೇರವಾಗಿ ನೇನು ಮಧ್ವಾಚಾರ್ಯರ ಮೇಲೆ, ಶಿಷ್ಯರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೊರಟರು. ಮಧ್ವಾಚಾರ್ಯ ಸಾಮರ್ಥ್ಯ ಅಂತ ಗೊತ್ತು. ಆ ಕ್ಷಣದಲ್ಲೇನೆ ಅವರನ್ನೆಲ್ಲ ಸೋರಿಸಿ ಬಿಡುವಷ್ಟು ತಾಕತ್ತಿತ್ತು. ಆದ್ರೂ ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು. ಸನ್ಯಾಸಿಗಳಲ್ಲ, ಯುದ್ಧಕ್ಕೆ ಅಂತ ನಿಂತರೆ ಸನ್ಯಾಸಿಗಳ ಲಕ್ಷಣ ಆಗೋದಿಲ್ಲ ಅಂತ ಏನ್ ಮಾಡಿದ್ರು ಅಂತಂದ್ರೆ, ಹೇಗೆ ಹಿಂದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನ ಸಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ್ದಲ್ಲ, ಅದೇ ವಿಷಯವನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ವಿಭುಃ ಸಮ್ಮೋಹ್ಯ ಪ್ರಾಕ್ ವಿಜಯ ಇವ ಸಂಶಕ್ತಕ ಗಣಾನ್. ಕೌರವರ ಒಂದು ಪಂಗಡ ಇದು, ಸಂಶಕ್ತಕ ಗಣಗಳು ಅಂತ.
ಅರ್ಜುನ ಏಕಾಕಿಯಾಗಿ ನಿಂತಿದ್ದಾನೆ. ಸುತ್ತಲೂ ಕೂಡ ಸಂಶಕ್ತಕ ಗಣಗಳು ಬಂದು ಕೋಟಿ ಕೋಟಿ ಸಂಖ್ಯೆಯವರು. ಅರ್ಜುನ ಏಕಾಕಿಯಾಗಿ ನಿಂತಿದ್ದಾನೆ. ವಿಚಿಂತನೆ ಆಗಲಿಲ್ಲ ಅರ್ಜುನ, ಧೀರದಿಂದ ಇದ್ದಾನೆ. ಏನು ಮಾಡ್ದ ಅಂದರೆ ಸಂಮೋಹನ ಅಸ್ತ್ರ ಅಂತ ಒಂದು ಅಸ್ತ್ರ ಇದೆ, ಆ ಅಸ್ತ್ರವನ್ನು ಪ್ರಯೋಗ ಮಾಡಿದ ನಂತರದಲ್ಲಿ ಅದರ ಛಾಯೆಯಿಂದ ಬಂದಂತಹ ಎಲ್ಲ ಸಂಶಕ್ತಕ ಗಣಗಳೆಲ್ಲ ಇದೆ. ಅವರಿಗೆಲ್ಲ ಏನು ಅನಿಸ್ತು ಅಂತಂದರೆ ನಮ್ಮ ಪಕ್ಕದಲ್ಲಿರೋನೇ ಅರ್ಜುನ ಅಂತ ಅನಿಸ್ತು. ಎಲ್ಲರಿಗೂ ಹಾಗೆ ಅನಿಸಿದೆ. ಪರಸ್ಪರವಾಗಿ ಬಡದಾಡಿಕೊಂಡು ಒಂದೇ ಕ್ಷಣದಲ್ಲಿ ಎಲ್ಲರೂ ಕೂಡ ಪ್ರಾಣ ಬಿಟ್ಟರು. ಇದು ಆ ಅಸ್ತ್ರದ ಒಂದು ತಾಕತ್ತು. ಹಾಗೆ ಇಲ್ಲಿಯೂ ಕೂಡ ಮಧ್ವಾಚಾರ್ಯರು ವಿಶಿಷ್ಟವಾಗಿರ್ತಕ್ಕಂತಹ ಸಂಮೋಹನದ ಮಂತ್ರಗಳೇನಿದೆ ಆ ಮಂತ್ರವನ್ನು ಪಾರಾಯಣ ಮಾಡಿದರು. ಅದರ ಪ್ರಭಾವದಿಂದ ಭಯೋತ್ಪಾದಕರು ಪರಸ್ಪರವಾಗಿ ಬಡಿದಾಡಿಕೊಂಡು ಅಲ್ಲೇ ಪ್ರಾಣವನ್ನು ಬಿಟ್ಟರು. ಹೀಗೆ ಮಧ್ವಾಚಾರ್ಯರು ಕಾಲಕ್ಕೆ ತಕ್ಕಂತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಹೀಗೆ 10ನೇ ಸರ್ಗದಲ್ಲಾಗುವಾಗ ಇಂಥ ಅನೇಕ ಘಟನೆಗಳನ್ನು ನಾವು ಸ್ಮರಿಸಬಹುದು. ಇನ್ನು ಪರಮತಿಯ ಒಬ್ಬ ವಾದಕ್ಕೆ ಅಂತ ಬಂದ, ಮಧ್ವಾಚಾರ್ಯರನ್ನ ಸೋಲಿಸಬೇಕು ಅಂತ ಬಂದಿದ್ದಾನೆ. ಎಲ್ಲರನ್ನು ಸೋಲಿಸ್ತಾ ಬಂದ. ಹಾಗೆ ಮಧ್ವಾಚಾರ್ಯರನ್ನು ಕೂಡ ಸೋಲಿಸಬೇಕು ಅಂತ ಅಂದುಕೊಂಡ. ಹೇಗೆ ಸೋಲಿಸೋದು? ಮಧ್ವಾಚಾರ್ಯರಿಗೆ ಏನಾದರೂ ಒಂದು ವಿಷಯವನ್ನು ಅನುವಾದ ಮಾಡಲಿಕ್ಕೆ ಹೇಳಿ ಅವರನ್ನು ಸೋಲಿಸಿ ಬಿಡೋಣ ಅಂತ ಹೊರಟ. ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ವಿಷಯ ಅನುವಾದ ಮಾಡ್ರಿ ಅಂತ ಅಂದ. ಮಧ್ವಾಚಾರ್ಯರು ತುಂಬಾ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಇದು ಮಧ್ವಾಚಾರ್ಯ ನಿಜವಾದಂತಹ ಸಿದ್ಧಾಂತ ಇದು. ಯಾಕಂದ್ರೆ ಸುಧಾರಿ ಗ್ರಂಥದಲ್ಲಿ ಇದರ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು? ಜಿಜ್ಞಾಸೋತ್ಥ ಜ್ಞಾನಜಾತ ಪ್ರಸಾದಾದೇನು ಮುಚ್ಯತೆ. ಮಧ್ವಾಚಾರ್ಯ ಹೇಳುವಂತಹ ಮಾತು ಪ್ರಸಾದದಿಂದಾಗಿ ಮೋಕ್ಷ ಅಂತ. ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇ ಆದಲ್ಲಿ ನೀವು ಮೋಕ್ಷ ಅಂತ. ಹಾಗಾದ್ರೆ ಪ್ರತಿನಿತ್ಯ ಪ್ರಸಾದವನ್ನು ಸ್ವೀಕಾರ ಮಾಡೋಣ, ನಾವು ಮೋಕ್ಷ ಆಗುತ್ತೆ. ಪ್ರಸಾದ ಅಂದ್ರೆ ಹೊಟ್ಟೆಗೆ ಹಾಕಿಕೊಳ್ಳುವಂತಹ ಪ್ರಸಾದ, ಆ ಪ್ರಸಾದವೂ ಹೌದು. ಆದರೆ ನಿಜವಾದಂತಹ ಪ್ರಸಾದ ಅಂದ್ರೆ ಏನು ಅರ್ಥ? ಜ್ಞಾನ ಅಂತ ಅರ್ಥ. ಪರಮಾತ್ಮನ ಜ್ಞಾನ ಅಥವಾ ಅವನ ಅನುಗ್ರಹ ಏನಿದೆ ಇದು ನಿಜವಾದಂತಹ ಪ್ರಸಾದ. ದೇವರ ಅನುಗ್ರಹದಿಂದಲೇ ಮೋಕ್ಷ. ಹೌದು, ದೇವರ ಅನುಗ್ರಹ ಆಗಬೇಕು ಅಂದ್ರೆ ಏನು ಮಾಡಬೇಕು? ದೇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕು. ದೇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಾಗ ಅವನನ್ನು ಆರಾಧನೆ ಮಾಡಿದಾಗ, ಸ್ತೋತ್ರ ಮಾಡಿದಾಗ ಅವನ ಅನುಗ್ರಹ ಆಗುತ್ತೆ, ಅದರಿಂದ ಮೋಕ್ಷ ಅಂತ. ಹಾಗಾದ್ರೆ ಕರ್ಮಗಳು, ಕೆಲವರೆಲ್ಲ ಹೇಳ್ತಾರೆ ಕರ್ಮದಿಂದ ಮೋಕ್ಷ. ನಾನು ಪ್ರತಿನಿತ್ಯ ದೇವರ ಪೂಜೆ ಮಾಡ್ತೀನಿ, ನನಗೆ ಮೋಕ್ಷ ಆಗುತ್ತೆ. ಕೆಲವರು ಅಂತಾರೆ ನಾನು ಪ್ರತಿನಿತ್ಯ ಅನ್ನದಾನ ಮಾಡ್ತೀನಿ, ನನಗೆ ಮೋಕ್ಷ ಆಗುತ್ತೆ. ಯಾವುದರಿಂದ ಮೋಕ್ಷ? ಕರ್ಮದಿಂದ ಮೋಕ್ಷನ? ಮಧ್ವಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರ್ಮದಿಂದ ಮೋಕ್ಷ ಅಲ್ಲ, ಜ್ಞಾನದಿಂದ ಪ್ರಸಾದದಿಂದ ಮೋಕ್ಷ ಅಂತ ಸ್ಪಷ್ಟವಾಗಿ ಹೇಳಿದೆ. ಏವ ಶಬ್ದವನ್ನು ಆಡ್ತಾರೆ. ಏವ ಶಬ್ದಕ್ಕೆ ಏನು ಅರ್ಥ? ಬೇರೆ ಅಲ್ಲ, ಇದೆ ಅಂತ ಅರ್ಥ. ಸಂಸ್ಕೃತದ ದೃಷ್ಟಾಂತವನ್ನು ಕೊಡೋದು ಅಂತಾದ್ರೆ ಪಾರ್ಥ ಏವ ಧನುರ್ಧರ ಅಂತ ಹೇಳ್ತಾರೆ. ಪಾರ್ಥನೇ ಧನುರ್ಧಾರಿ ಅಂದ್ರೆ ಅರ್ಥ ಉಳಿದವರು ಅಲ್ಲ ಅಂತ ಅರ್ಥ. ಅನ್ಯಯೋಗ ವ್ಯವಚ್ಛೇದ ಅಂತ ಕರೀತಾರೆ. ಕಾರ್ಯಕ್ರಮಕ್ಕೆ ಮನೆಗೆ ಆಹ್ವಾನ ಮಾಡಲಿಕ್ಕೆ ಬಂದರು. ಮನೆಗೆ ಒಂದು ಶ್ರೀಮಂತದ ಕಾರ್ಯಕ್ರಮ ಇದೆ, ನೀವು ಮಾತ್ರ ಬನ್ನಿ. ಏನರ್ಥ? ನೀವು ಮಾತ್ರ ಬನ್ನಿ ಅಂದರೆ ಉಳಿದವರು ಯಾರು ಬರಬಾರ್ದು ಅಂತ ಅರ್ಥ. ಹೌದು, ನೀವು ಮಾತ್ರ ಬನ್ನಿ ಅಂದರೆ ನಾವೆಲ್ಲ ಹೋಗೋಣ ಅಂತ ಕರೆದು ಹೋಗ್ಲಿಕ್ಕಾಗತ್ತೆ? ಹಾಗೆಲ್ಲ ಅಲ್ಲ. ಮಾತ್ರ ಶಬ್ದ ಕದೇ ಅರ್ಥ, ಏವ ಶಬ್ದ ಕದೇ ಅರ್ಥ. ಹಾಗೆ ಪ್ರಸಾದಾದ ಏವ ಮುಚ್ಚತೆ, ಪ್ರಸಾದದಿಂದಲೇ ಮೋಕ್ಷ ಅಂದರೆ ಅನುಗ್ರಹದಿಂದಲೇ ಮೋಕ್ಷ ಹೊರತು ಬೇರೆ ಯಾವುದೂ ಅಲ್ಲ. ಹಾಗಾದ್ರೆ ಕರ್ಮ, ಅನೇಕ ಜನರ ವಾದ ಇದೆ ಕರ್ಮದಿಂದ ಮೋಕ್ಷ ಅಂತ. ಕರ್ಮದಿಂದ ಮೋಕ್ಷ ಅಲ್ಲ. ಹಾಗಾದ್ರೆ ಕರ್ಮ ಮಾಡೋದು ಬಿಡೋಣ. ಹಾಗಿದ್ರೆ ಕರ್ಮ ಜ್ಞಾನಕ್ಕೆ ಸಹಕಾರಿ ಅಂತ. ನಮಗೆ ದೇವರ ಬಗೆಗಿನ ಜ್ಞಾನ ಬರಬೇಕು ಅಂದರೆ ಕರ್ಮಗಳೆಲ್ಲ ಸಹಕಾರಿ. ಎಷ್ಟೋ ಜನ ಅಧ್ಯಯನ ಮಾಡ್ತಾರೆ, ಆದರೆ ಎಲ್ಲರಿಗೆ ಸರಿಯಾದ ಜ್ಞಾನ ಬರುತ್ತೆ. ಎರಡು ಕಿವಿ ಇರುತ್ತೆ, ಒಂದೇ ಮನಸ್ಸಿರುತ್ತೆ, ಎರಡು ಕಣ್ಣಿರುತ್ತೆ. ಇಬ್ಬರು ವಿದ್ಯಾರ್ಥಿಗಳು ಓದುವಾಗ ಒಬ್ಬ ಬೇಗ ಅರ್ಥ ಮಾಡಿಕೊಳ್ತಾನೆ, ಒಬ್ಬನಿಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಹೇಗೆ? ಯಾರಿಗೆ ದೇವರಿಗೆ ಸಂಬಂಧಪಟ್ಟಂತಹ ಕರ್ಮಗಳ ಸಹಕಾರ ಇವತ್ತು ಅವರಿಗೆ ಬೇಗ ವಿದ್ಯೆ ಹತ್ತುತ್ತೆ, ಜ್ಞಾನ ಬೇಗ ಹತ್ತುತ್ತೆ. ಕೆಲವರಿಗೆ ವಿಳಂಬ ಆಗತ್ತಷ್ಟೇ. ಹೀಗೆ ಕರ್ಮಗಳೇನಿದೆ, ದೇವರ ಪೂಜೆ, ಹಿರಿಯರ ಸೇವೆ, ಗುರುಗಳ ಸೇವೆ, ಪ್ರದಕ್ಷಿಣೆ, ನಮಸ್ಕಾರ ಮುಂತಾದಂತಹ ಕರ್ಮಗಳೇನಿದೆ ಅದು ಜ್ಞಾನಕ್ಕೆ ಸಹಕಾರಿ. ಇರಲೇಬೇಕು, ಮತ್ತೆ ಅದು ಬಿಡೋ ಹಾಗಿಲ್ಲ. ಜ್ಞಾನಕ್ಕೆ ಸಹಕಾರಿ. ಜ್ಞಾನ ಬಂದ ಮೇಲೆ, ದೇವರ ಅನುಗ್ರಹ ಆದ ಮೇಲೆ ಮೋಕ್ಷ ಅನ್ನೋದನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದರು. ಇಷ್ಟೆಲ್ಲ ಪ್ರತಿಪಾದನೆ ಮಾಡಿದ ನಂತರದಲ್ಲಿ ಅವನು ಆಚಾರ್ಯ ಮಧ್ವರನ್ನು ಸೂರಿಸಬೇಕು ಅಂತ ಬಂದವನು ಆಚಾರ್ಯ ಮಧ್ವರ ಒಂದು ಸಿದ್ಧಾಂತ ಏನಿದೆ ಅದನ್ನು ಒಪ್ಪಿಕೊಂಡು ಶಿಷ್ಯನಾಗಿ ಹೋದ.
ಮಧ್ವಾಚಾರ್ಯರ ಸಾಮರ್ಥ್ಯ ಅಂತ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಅವರು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಮಧ್ವಾಚಾರ್ಯರ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಇಂಥ ಅನೇಕ ಮಹಿಮೆಗಳನ್ನು ನಾವು ಕಾಣಬಹುದು ಅಥವಾ ಗ್ರಂಥಗಳಲ್ಲಿ ಕೇಳಬಹುದು. ಇಂಥ ಮಧ್ವಾಚಾರ್ಯರು ಕೊನೆಗೆ ಶಿಷ್ಯರಿಗೆ ಪಾಠ ಮಾಡುವಂತಹ ಸಮಯದಲ್ಲಿ ಋಗ್ಭಾಷೆಯ ಪಾಠ ನಡೀತಾ ಇದೆ. ನೋಡಿ, ಲೋಕಾರ್ಪಣ ಅಂದರೆ ಹಾಗೆ ಇವಾಗೆಲ್ಲ ಏನು ನಡೆಯುತ್ತೆ ಅಂತಂದರೆ ಒಂದು ಪುಸ್ತಕದ ಬಿಡುಗಡೆ ಅಂತ ಏನು ಮಾಡ್ತಾರೆ, ಅನೇಕ ಕ್ಯಾಮ್ರಾಗಳೆಲ್ಲ ಇರುತ್ತೆ, ಕ್ಯಾಮ್ರಾ ಮುಂದೆ ಈ ಪ್ರದರ್ಶನ ಮಾಡೋದಾಗಿದೆ. ಪುಸ್ತಕದ ಬಿಡುಗಡೆ ಒಂದೆರಡು ಪೇಪರ್ ಹಿಂಗೆ ತೆಗಿತಾರೆ, ಇದು ಪುಸ್ತಕದ ಬಿಡುಗಡೆ. ಇದು ಪುಸ್ತಕದ ಬಿಡುಗಡೆ ಆಗೋದಿಲ್ಲ. ವಾಸ್ತವಿಕವಾಗಿ ಪ್ರಸಂಗವು ಹಾಗೆ ನಡೀತಾ ಇದೆ. ಮೀಡಿಯಾ ಒಳ್ಳೆಯ ಪ್ರಚಾರವನ್ನು ಮಾಡುತ್ತೆ, ಆಗಿದ್ದಾಗ ಆ ರೀತಿಯಾಗಿ ಪ್ರಸಾರ ಮಾಡ್ತಾ ಇದ್ದಾರೆ. ಆದರೆ ಮಧ್ವಾಚಾರ್ಯರ ಕಾಲದಲ್ಲಿ ಪಾಠವನ್ನು ಮಾಡುವ ಮೂಲಕವಾಗಿ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ರು. ಋಗ್ಭಾಷೆಯನ್ನು ರಚನೆ ಮಾಡಿ ಸಂಪೂರ್ಣವಾಗಿ ಪಾಠವನ್ನು ಮುಗಿಸಿದ್ದಾರೆ. ಆ ಪಾಠವನ್ನು ಕೇಳಲಿಕ್ಕೆ ಬಂದವರು ಎಲ್ಲ ದೇವತೆಗಳು, ಬರೀ ಶಿಷ್ಯರಲ್ಲ, ದೇವತೆಗಳೆಲ್ಲ ಮೇಲಿಂದ ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅಂತ ಹೇಳಿ. ಪುಷ್ಪವೃಷ್ಟಿ ಆಗಿದೆ, ಸಂತೋಷ ಆಯಿತು ಶಿಷ್ಯರಿಗೆ, ದೇವತೆಗಳ ಪುಷ್ಪವೃಷ್ಟಿ ಮಾಡಿದ್ರು ಅಂತ. ಆ ಪುಷ್ಪಗಳನ್ನ ತೆರೆದು ನೋಡ್ತಾರೆ, ಆಚಾರ್ಯ ಮಧ್ವರು ಇಲ್ಲ. ಇದೇ ಒಂದು ದಿನದಲ್ಲಿ ಮಧ್ವಾಚಾರ್ಯರಿಲ್ಲ. ಸಶರೀರರಾಗಿ ಉತ್ತರ ಬದರಿ ಕ್ಷೇತ್ರ ಅಂತ ಏನಿದೆ, ನಾವು ಹೋಗೋ ಬದರಿ ಅಲ್ಲ, ಇನ್ನೊಂದು ಬದರಿ, ಆ ಬದರಿ ಕ್ಷೇತ್ರಕ್ಕೆ ಹೋಗ್ತಕ್ಕಂಥವ್ರು ರಾಜರು. ಇವಾಗಲೂ ಮಧ್ವಾಚಾರ್ಯರು ಅದೃಶ್ಯರಾಗಿ ದೃಶ್ಯರಾಗಿ ಇದ್ದಾರೆ ಅಂತಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅದೃಶ್ಯೋ ರೂಪ್ಯ ಪೀಠೆ ಅಸ್ತಿ. ಅದೃಶ್ಯರಾಗಿ ಉಡುಪಿ ಕ್ಷೇತ್ರದಲ್ಲಿ ಯಾವಾಗಲೂ ಇದ್ದಾರೆ, ದೃಶ್ಯರಾಗಿ ದೃಶ್ಯವನ್ನು ಕಣ್ಣಿಗೆ ಕಾಣುವ ಹಾಗೆ ಇದ್ದಾರೆ. ದೃಶ್ಯವಸ್ತಿ ಬದರಿ ತಡೆ, ಬದರಿ ತಟದಲ್ಲಿ ಇವಾಗಲೂ ಕೂಡ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಅಂದರೆ ವ್ಯಾಸರ ಪಾಠವನ್ನು ನಿರಂತರವಾಗಿ ಕೇಳ್ತಾ ಇದ್ದಾರೆ ಇವಾಗಲೂ ಕೂಡ. ಹೀಗೆ ಮಧ್ವಾಚಾರ್ಯರು ದೃಶ್ಯರಾಗಿ ಉತ್ತರ ಬದರಿ ಕ್ಷೇತ್ರದಲ್ಲಿದ್ರೂ ಪ್ರತಿಯೊಬ್ಬರ ಮನೆಗಳಲ್ಲಿ, ಇನ್ನು ಹೇಳಿದ ಹಾಗೆ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಸನ್ನಿಹಿತರಾಗಿದ್ದಾರೆ. ಹೇಗೆ ಅಂದರೆ ಗ್ರಂಥಗಳ ರೂಪದಲ್ಲಿ. ರೂಪಮನ್ಯವ ಧನ್ಯಮಾತ್ಮನಃ ಅಂತ. ನಾವು ಬರೀ ಪುಸ್ತಕ ಅಂತ ನೋಡೋದಲ್ಲ, ಸರ್ವಮೂಲ ಗ್ರಂಥಗಳನ್ನ ಅದು ಆಚಾರ್ಯರ ಪ್ರತೀಕ ಅಂತ ಚಿಂತನೆ ಮಾಡಿದಾಗ ವಿಶೇಷವಾಗಿ ಮಧ್ವಾಚಾರ್ಯ ಅನುಗ್ರಹ ಆಗುತ್ತೆ. ಈಗ ಇನ್ನೊಂದು ಹಿನ್ನೆಲೆಯಲ್ಲಿ ಮಧ್ವನವಮಿಯ ಪ್ರಯುಕ್ತವಾಗಿ ಆಚಾರ್ಯವಂತರ ಮಹಿಮೆ, ಆಚಾರ್ಯವಂತರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ಇವತ್ತು ನಾವು ಶ್ರವಣ ಮಾಡುವಂತಹ ಒಂದು ಸುಯೋಗ ದೊರಕಿದೆ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಯಾಜ್ಞವಲ್ಕ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ ಅಂತ ತಿಳಿಸ್ತಾ, ಇದನ್ನು ಶ್ರವಣ ಮಾಡಲಿಕ್ಕೆ ಬಂದಂತಹ ಎಲ್ಲ ಭಕ್ತರ ಬಂದ, ಗಂಗಾವತಿ ನಗರದ ಸಕಲ ಭಕ್ತರ ಬಂದ, ಸುತ್ತಮುತ್ತಲಿನ ಪ್ರದೇಶದವರು ನೀವೆಲ್ಲ ಏನು ಭಾಗಿಯಾಗಿದ್ದೀರಿ, ನಿಮ್ಮ ಮೇಲೆ ವಿಶೇಷವಾಗಿ ಆಚಾರ್ಯವಂದರ ಅಂತರ್ಗತನಾದಂತಹ ವೇದವ್ಯಾಸರಿಗೆ ಪರಮಾತ್ಮ ಕರುಣೆಯನ್ನು ತೋರಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತನ್ನು ಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.